ಹುಚ್ಚರ ಸಂತೆ ಭೂಮಿ ಮೇಲೆ ಮ್ಯಾಕ್ಸಿಮಮ್ ಹುಚ್ಚರೆ ಕಣೋ. ನನಗೆ IAS ಮಾಡಬೇಕು ಅಂತ ಆಸೆ ಇತ್ತು. ಲಂಕೇಶ್ ಪತ್ರಿಕೆ ಪ್ರಿಂಟ್ ಜರ್ನಲಿಸಮ್ನಲ್ಲಿ ನನ್ನ ಲಾಸ್ಟ್ ಸ್ಟಾಪ್ ಅದು. ಸಿನಿಮಾ ಮಾಡಿದ್ದು 97ನಲ್ಲಿ. ಇದು ಆ್ಯಕ್ಚುಲಿ ನಾನು ಕಾಶಿ ಹೆಚ್ಚು ಇಂಟ್ರಾಕ್ಷನ್ನಲ್ಲಿ ಇದನ್ನು ಡಿಸೈಡ್ ಮಾಡಿದ್ದು. ಒಂದು ಟೀಮ್ ಆಗಿ ನಾವು ಸಿನಿಮಾ ಮಾಡೋಣ, ನಮ್ಮದೊಂದು ದುಡ್ಡು ಹಾಕೊಂಡು ಮಾಡೋಣ. ಇದೆಲ್ಲನೂ ಕಲಾಕ್ಷೇತ್ರದ ಮೆಟ್ಲ ಮೇಲೆ ಹುಟ್ಟಿದ್ದಿದ್ದು ಉಲ್ಟಾ ಪಲ್ಟಾ. ಹಾಗೆ ಕುವೆಂಪುನ ನಾವು ಒಂದು ತಲೆಮಾರುಗಳ ಮೇಲೇ ಪ್ರಭಾವ ಬೀರಿದಂಥ ಒಂದು ವೈಚಾರಿಕ ಶಕ್ತಿ ಅಂತ ನಾವು ನೋಡ್ತೀವಲ್ವಾ. ಕುವೆಂಪು ಆದಮೇಲೆ ಅದಕ್ಕೆ ಕಂಪೇರ್ ಮಾಡುವ ಮಟ್ಟಿಗೆ ತಲೆಮಾರುಗಳ ಮೇಲೆ ಪ್ರಭಾವ ಬೀರಿದವರು ಲಂಕೇಶ್ರು. ನಾನು ಅವ್ರ ಜೊತೆಗೆ 8 ವರ್ಷ ಕೆಲಸ ಮಾಡಿದೆ. ಆಮೇಲೆ ಲಂಕೇಶ್ರು ಅವರು ಬಹಳ ನಿರ್ಭೀಡೆಯಾದಂಥ, ಯಾವುದೇ ಮುಲಾಜಿಗೆ ಒಳಗಾಗದೇ ಇರುವಂಥ ಒಂದು ವ್ಯಕ್ತಿತ್ವ ಅದು. ಒಬ್ಬ ಮಿನಿಸ್ಟ್ರು ಫೋನ್ ಮಾಡಿದ್ರೆ ಟೈಮ್ ಇಲ್ಲ ಅಂತ ಹೇಳು ಅಂತ ಹೇಳ್ತಿದ್ರು ಅವರು. ಈಗ ಯಾರ್ದೋ ಒಬ್ಬರ ಬಗ್ಗೆ ಬಂದ್ಬಿಟ್ಟಿದೆ ಅಂದ್ಕೊಳ್ಳಿ, ಮಿನಿಸ್ಟ್ರ್ ಬಗ್ಗೆನೋ ಆಫೀಸರ್ ಬಗ್ಗೆನೋ ಅಡ್ವರ್ಸ್ ಆಗಿ ಬಂದಿದೆ, ಬಂದರು ಅವ್ರು ಇವ್ರು ನುಡ್ಕೊಂಬರೋರು ಅಥವಾ ಅಟ್ಲೀಸ್ಟ್ ರಿಪೋರ್ಟರ್ ಕೈಲಿ ಹೇಳಿ ಕಳಿಸೋರು. ಅದು ಹಂಗಾಗಿಲ್ಲ, ಈ ಟ್ರೂತ್ ಇರೋದಿಷ್ಟು ಮೇಸ್ಟ್ರಿಗೆ ಹೇಳ್ಬಿಡಿತ, ಇದನ್ನ ಕ್ಲಾರಿಫಿಕೇಶನ್ ಮಾಡಿ ಬರೀರಿ ಅಂತಲ್ಲ, ಇದು ಮೇಸ್ಟ್ರಿಗೆ ಗೊತ್ತಾದ್ರೆ ಸಾಕು ಅಂತ ಅವ್ರ ಗಮನಕ್ಕೆ ಬಂದ್ರೆ ಸಾಕು. ಇಲ್ಲ ನಾವೇನು ಆ ಥರ ತಪ್ಪು ಮಾಡಿಲ್ಲ ಅಂತ ಅವ್ರಿಗೆ ಹೇಳಿಸ್ಬೇಕಾಗಿತ್ತು ಅಷ್ಟೇ. ಅಂದರೆ ಆ ಥರದ ಮಾರಲ್ ಇನ್ಫ್ಲೂಯೆನ್ಸ್ ಇತ್ತಲ್ಲ, ಅದು ದಟ್ ಈಸ್ ಸಮಥಿಂಗ್ ಯುನೀಕ್. ನಮಸ್ತೆ. ನಮಸ್ತೆ. ಸೊ ಒಂದು ರೀತಿ ಇದು ನಾನು ನಿಮ್ಮನ್ನ ಕೋರ್ ಸಿನಿಮಾ ವ್ಯಕ್ತಿತ್ವ ಅಂತ ಕನ್ಸಿಡರ್ ಮಾಡಲ್ಲ. ನಾನು ನಿಮ್ಮನ್ನ ಸಾಹಿತ್ಯದ ವ್ಯಕ್ತಿತ್ವ ಅಥವಾ ಪತ್ರಿಕೋದ್ಯಮದ ವ್ಯಕ್ತಿತ್ವ ಅಂತ ಕನ್ಸಿಡರ್ ಮಾಡ್ತೀನಿ. ಅಲ್ಲ, ನಾನು ಬೇಸಿಕಲಿ ಬರಹಗಾರ ಅಂತಲೇ ತಿಳ್ಕೊಂಡಿರೋದು, ಉಳಿದಿದ್ದೆಲ್ಲ ಎಕ್ಸ್ಟೆನ್ಷನ್. ಸೊ ನಾವು ಸಿನಿಮಾ ಬರಕ್ ಮೊದಲು ಸ್ವಲ್ಪ ಹಿಂದೆ ಹೋಗ್ಬಿಡೋಣ, ಫ್ಲಾಶ್ ಬ್ಯಾಕ್. ನಿಮ್ಮ ಬಾಲ್ಯ, ನಿಮ್ಮ ಹುಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ನಾನು ಹುಟ್ಟಿದ್ದು ಸೊರಬ, ಶಿವಮೊಗ್ಗ ಜಿಲ್ಲೆಯಲ್ಲಿ. ಆದರೆ ಸೊರಬದ ಜೊತೆಗೆ ನನಗೆ ಯಾವ ಲಿಂಕು ಏನಿಲ್ಲ. ಯಾಕಂದರೆ ನಾನು 1 ವರ್ಷದ ಮಗು ಇದ್ದಾಗ ನಮ್ಮ ತಂದೆ ಸರ್ವಿಸ್ಲಿದ್ದು ಟ್ರಾನ್ಸ್ಫರ್ ಆಯಿತು. ಅವರು ಪಾಂಡವಪುರಕ್ಕೆ ಬಂದರು, ಮಂಡ್ಯ ಜಿಲ್ಲೆ. ಸೊ ನನ್ನ ಬಾಲ್ಯ ಎಲ್ಲ ಪಾಂಡವಪುರದಲ್ಲೇ ಕಳೆದಿದ್ದು. ನನ್ನ ಪ್ರೈಮರಿ ಸ್ಕೂಲ್ ಮತ್ತು ಮಿಡಲ್ ಸ್ಕೂಲ್ ಅಲ್ಲೇ. ಹೈಸ್ಕೂಲಿಗೆ ನಾನು ಮೈಸೂರಿಗೆ ಬಂದೆ. ಮೈಸೂರು ಮರಿಮಲ್ಲಪ್ಪ ಶಾಲೆಯಲ್ಲಿ ಓದಿದೆ. ಆಮೇಲೆ ಕಾಲೇಜ್ಗೆ ಬೆಂಗಳೂರಿಗೆ ಸೇರಿಸಿದ್ರೆ ವಾಸಿ ಅಂತ ನಮ್ಮ ಮನೆಯವರೇ, ನಮ್ಮ ಅಣ್ಣಂದರು ತೀರ್ಮಾನ ಮಾಡಿ ಇಲ್ಲಿ ನ್ಯಾಷನಲ್ ಕಾಲೇಜಿಗೆ ಕರ್ಕೊಂಡ್ಬಂದು ಹಾಕಿದರು, ಜಯನಗರ ನ್ಯಾಷನಲ್ ಕಾಲೇಜಿಗೆ. ಅದಾದಮೇಲೆ ಪೋಸ್ಟ್ ಗ್ರಾಜುಯೇಷನ್ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಜರ್ನಲಿಸಮ್ಗೆ ಸೇರಿಕೊಂಡೆ. ಆಮೇಲೆ ಜರ್ನಲಿಸ್ಟ್ ಆದೆ. ಈ ಜರ್ನಲಿಸಮ್ ಬಗ್ಗೆ ಒಂದು ಮಾತಿದೆ, ಈಗ ಯೂನಿವರ್ಸಿಟಿಗಳು ಜರ್ನಲಿಸಮ್ ಹೋಗ್ಬಿಡಪ್ಪ ಅಂತಾರೆ. ಸೊ ಆ ಥರನ ಅಥವಾ ಬೈ ಚಾಯ್ಸ್ ಬೈ ಚಾನ್ಸ್ ಜರ್ನಲಿಸಮ್? ಅದು ಏನಾಯಿತು ಅಂತಂದರೆ, ನನ್ನ ಒರಿಜಿನಲ್ ಉದ್ದೇಶ ಇದ್ದದ್ದು ಜರ್ನಲಿಸ್ಟ್ ಆಗಬೇಕು ಅಂತಲ್ಲ, ನನಗೆ IAS ಮಾಡಬೇಕು ಅಂತ ಆಸೆ ಇತ್ತು. ನಮ್ಮ ಮನೆಯವರೆಲ್ರಿಗೂ ಅದೇ ಆಸೆ ಇತ್ತು. ಆದರೆ ನನಗೆ ಡಿಗ್ರಿ ಮುಗಿದಾಗ, ನನಗೆ ಸ್ಕೂಲಿಗೆ ಸೇರಿಸಿದ್ದು 3ನೇ ಕ್ಲಾಸಿಗೆ ಸ್ಟ್ರೈಟ್ ಅವೇ. ಸೊ ನನಗೆ ಡಿಗ್ರಿ ಮುಗಿದಾಗ ಏಜ್ ಕಮ್ಮಿ ಇತ್ತು. IAS ಬರೆಯೋಕ್ಕೆ ಮಿನಿಮಮ್ 21 ಆಗಬೇಕು. ನನಗೆ ಅವಾಗ 19 ವರ್ಷ. ಸೊ 2 ವರ್ಷ ಏನು ಮಾಡೋದು, ಏನಾದ್ರು PG ಕೋರ್ಸ್ ಮಾಡೋಣ ಅಂತ. PG ಕೋರ್ಸಲ್ಲಿ ಇಂಟ್ರೆಸ್ಟಿಂಗ್ ಯಾವ್ದು ಅನ್ಸುತ್ತೆ, ಜರ್ನಲಿಸಮ್ ಅಂತ ಅನ್ಸುತ್ತೆ ಅಂತ ಅಂದ್ಕೊಂಡು ಜರ್ನಲಿಸಮ್ ಸೇರಿದ್ದು ನಾನು. ಬಟ್ ಅದೇನಾಯಿತು, ಕೋರ್ಸ್ ಮಾಡುವಾಗ ನನಗೆ ಆ ಕೋರ್ಸು ಅಲ್ಲಿದ್ದ ಮೇಷ್ಟ್ರುಗಳು ಇಷ್ಟ ಆಗಲಿಲ್ಲ, ಆದರೆ ಜರ್ನಲಿಸಮ್ ಇಷ್ಟ ಆಯಿತು. ಹಾಗಾಗಿ ನಾನು ಜರ್ನಲಿಸ್ಟ್ ಆಗೋದು ಅಂತ ತೀರ್ಮಾನ ಮಾಡಿದೆ. ಸೊ ಪತ್ರಿಕೋದ್ಯಮ ಇವತ್ತು ಬೇರೆ ತರ ಆಗಿದೆ, ಬಹಳನೇ ಬೇರೆ ಆಗಿದೆ. ಅವತ್ತಿನ ಪತ್ರಿಕೋದ್ಯಮಕ್ಕೆ ಒಂದು ಬೇರೆಯಾದ ಒಂದು ಕದರ್ ಇತ್ತು, ಪ್ರಜಾಪ್ರಭುತ್ವದ ಇನ್ನೊಂದು ಕಂಬ ಅಂತ ಅದನ್ನ ಕರೀತಿದ್ರು. ಸೊ ಹೇಗಿತ್ತು ನೀವು ಕಾಲಿಟ್ಟ ಪತ್ರಿಕೋದ್ಯಮ? ನಾನು ಕಾಲಿಟ್ಟಿದ್ದು ಲೇಟ್ 70ಸ್ನಲ್ಲಿ. ನನ್ನ PG ಮುಗಿದ ಮೇಲೆ ಫಸ್ಟ್ ಒಂದು ತುಮಕೂರಿನಲ್ಲಿ ಒಂದು ಈವ್ನಿಂಗ್ ತುಮಕೂರು ಒಂದು ಡಿಸ್ಟ್ರಿಕ್ಟ್ ಪೇಪರ್, ಅದು ತುಮಕೂರು ಟೈಮ್ಸ್ ಅಂತ. ಅದರ ಮಾಲೀಕರೇ ಈಗ ಪ್ರಜಾಪ್ರಗತಿ ಅಂತ ಮಾಡ್ತಾರೆ, ಹೈಲಿ ಸಕ್ಸಸ್ಫುಲ್ ಡೈಲಿ ಇನ್ ತುಮಕೂರು. ಅಲ್ಲಿ ಬರೀ ಒಂದು 2-3 ತಿಂಗಳಿದ್ದೆ. ಆಮೇಲೆ ಬಂದು ಬೆಂಗಳೂರಿನಲ್ಲಿ ಜನವಾಣಿ ಈವ್ನಿಂಗ್ ಪೇಪರಿಗೆ ಸೇರಿದೆ. ಅಲ್ಲಿಂದ ಪ್ರಜಾವಾಣಿಗೆ ಹೋದೆ. ಪ್ರಜಾವಾಣಿಯಿಂದ ನಾವು ಒಂದು ದಂಡು ಬಿಟ್ಟು ನಮ್ಮ ಚೀಫ್ ರಿಪೋರ್ಟರ್ ವಡ್ಡರ್ ರಘುರಾಮ್ ಶೆಟ್ಟಿ ಅಂತಿದ್ರು, ಅವ್ರ ಜೊತೆ ನಾನು ಮಂಗಳೂರಿಗೆ ಹೋಗಿ ಮುಂಗಾರು ಅಂತ ದಿನಪತ್ರಿಕೆ ಮಾಡಿದ್ವಿ. ಮತ್ತು ಅಲ್ಲಿಂದ 1 ಜನ ಹೊರಗೆ ಬಂದು ಸುದ್ದಿ ಸಂಗಾತಿ ಅಂತ ವೀಕ್ಲಿ ಮಾಡಿದ್ವಿ. ಅದು ಬಹಳ ವರ್ಷನೇ ಮಾಡಿದ್ವಿ. ನನಗೆ ಅಲ್ಲೂ ಸರಿ ಹೋಗಲಿಲ್ಲ ಅನಿಸ್ದಾಗ ನಾನು ಬಿಟ್ಟ ಮೇಲೆ ಲಂಕೇಶ್ ಪತ್ರಿಕೆಗೆ ಹೋಗಿ ಸೇರಿಕೊಂಡೆ. ಲಂಕೇಶ್ ಪತ್ರಿಕೆ ಪ್ರಿಂಟ್ ಜರ್ನಲಿಸಮ್ನಲ್ಲಿ ನನ್ನ ಲಾಸ್ಟ್ ಸ್ಟಾಪ್ ಅದು. ಅದು ನಾನು ಸಿನಿಮಾ ಮಾಡೋದು ಅವರೇ, ಅಂದರೆ ಅಷ್ಟೊತ್ತಿಗಾಲೇ ವಿಜುವಲ್ ಮೀಡಿಯಂ ಶುರು ಮಾಡಿದ್ದೆ ನಾನು, ಬಟ್ ಪತ್ರಿಕೆಯಲ್ಲೂ ಇದ್ದೆ. ಸಿನಿಮಾ ಮಾಡಿದ್ದು 97ನಲ್ಲಿ. ಆವಾಗ ನಾನು ಪತ್ರಿಕೆಯನ್ನು ಬಿಟ್ಟೆ. ಅಂದರೆ ಅವ್ರಿಗೆ ಹೇಳಿದೆ, ಇನ್ನು ನಾನು ಪತ್ರಿಕೆಯಲ್ಲಿ ಕೆಲಸ ಮಾಡೋದು ಚೆನ್ನಾಗಿರಲ್ಲ ಅಂತಲೇ ಬಿಟ್ಟೆ. ಇನ್ಫ್ಯಾಕ್ಟ್ ಉಲ್ಟಾ ಪಲ್ಟಾದ ಮುಹೂರ್ತಕ್ಕೆ ಲಂಕೇಶೇ ಬಂದಿದ್ದರು. ಆಯಿತು. ಆಮೇಲೂ ಅವ್ರು ಬದುಕಿರೋವರೆಗೂ ಪತ್ರಿಕೆ ಸಂಪರ್ಕ ಇತ್ತು. ಅವ್ರು ಹೇಳಿ ಏನಾದ್ರು ಬರೆಸ್ತಾಯಿದ್ರು, ನನಗೂ ಏನಾದ್ರು ಬರಿಬೇಕು ಅನಿಸ್ದಾಗ ಬರಿತಾ ಇದ್ದೆ. ಅದಾದಮೇಲೆ ಸಿನಿಮಾ ಫುಲ್ ಟೈಮ್. ಲಂಕೇಶನ್ 1-2 ಮಾತಲ್ಲಿ ಹೇಳೋಕ್ಕಾಗೋದಲ್ಲ, ಅದು ಬಹಳ ಒಂದು ದೊಡ್ಡ ವ್ಯಕ್ತಿತ್ವ.
ಅಂದರೆ ಕರ್ನಾಟಕದ ಸಾಂಸ್ಕೃತಿಕ ಸೀನನ್ನು ದೊಡ್ಡ ಮಟ್ಟಿಗೆ ಪ್ರಭಾವ ಬೀರಿದಂಥ ಒಂದು ವ್ಯಕ್ತಿತ್ವ. ಹೇಗೆ ಕುವೆಂಪುನ ನಾವು ಒಂದು ತಲೆಮಾರುಗಳ ಮೇಲೇ ಪ್ರಭಾವ ಬೀರಿದಂಥ ಒಂದು ವೈಚಾರಿಕ ಶಕ್ತಿ ಅಂತ ನಾವು ನೋಡ್ತೀವಲ್ವಾ, ಕುವೆಂಪು ಆದಮೇಲೆ ಅದಕ್ಕೆ ಕಂಪೇರ್ ಮಾಡುವ ಮಟ್ಟಿಗೆ ತಲೆಮಾರುಗಳ ಮೇಲೆ ಪ್ರಭಾವ ಬೀರಿದವರು ಲಂಕೇಶರು. ಯಾಕಂದರೆ ಅವರು ಶುರು ಮಾಡಿದ ಜರ್ನಲಿಸಮ್ಮು ಅವಾಗಿನವರೆಗಿನ ಜರ್ನಲಿಸಮ್ಗೆ ಒಂದು ಹೊಸ ಶಾಕ್ ಕೊಟ್ಟಂಗಿತ್ತದು, ಒಂದು ಹೊಸ ಸಂಚಲನವನ್ನು ಸೃಷ್ಟಿ ಮಾಡ್ತು. ಈಗ ಬೀದಿಯಲ್ಲಿ ಜನ ಏನು ಮಾತಾಡ್ತಾರೋ ಅದೇ ಜರ್ನಲಿಸಮ್ಮು, ಬಟ್ ಅದಕ್ಕೆ ಒಂದು ವಿವೇಕ, ಒಂದು ಜಡ್ಜ್ಮೆಂಟ್ ಅಂತ ಸೇರ್ಕೊಡುತ್ತೆ. ಇಷ್ಟು ಸೇರಿದ್ರೆ ಅದು ಲಂಕೇಶ್ ಪತ್ರಿಕೆ, ಅದು ಆ ಥರ. ಹಾಗಾಗಿ ಏನಾಯಿತು, ಜನಕ್ಕೆ ಇದು ನಮ್ಮ ವಾಯ್ಸ್ ಅಂತ ಅನಿಸ್ತು, ಭಾಳ ಇಮ್ಮಿಡಿಯೇಟಾಗಿ ಇದು ನಮ್ಮ ವಾಯ್ಸ್ ಅನಿಸ್ತು. ಆಮೇಲೆ ಬಹಳಷ್ಟು ಜನ ಯೂತ್ಸ್ ಏನಿದ್ದಾರೆ ಅವ್ರು ಎಲ್ರಿಗೂ ಕೂಡ ಯಾವುದೇ ವಿಷಯದ ಬಗ್ಗೆ ಲಂಕೇಶ್ ಏನು ಹೇಳಿದ್ದಾರೆ ಅನ್ನೋದು ಅವ್ರಿಗೆ ಇಂಪಾರ್ಟೆಂಟ್ ಆಗ್ತಿತ್ತು. ಅಂದರೆ ಅವ್ರಿಗೆ ಮಾರ್ಗದರ್ಶಕರಾಗಿ ಈ ಪತ್ರಿಕೆ ಕೆಲಸ ಮಾಡ್ತಾಯಿತ್ತು. ಆಮೇಲೆ ಲಂಕೇಶ್ರು ಅವರು ಬಹಳ ನಿರ್ಭೀಡೆಯಾದಂಥ, ಯಾವುದೇ ಮುಲಾಜಿಗೆ ಒಳಗಾಗದೇ ಇರುವಂಥ ಒಂದು ವ್ಯಕ್ತಿತ್ವ ಅದು. ಒಬ್ಬ ಮಿನಿಸ್ಟ್ರು ಫೋನ್ ಮಾಡಿದ್ರೆ ಟೈಮ್ ಇಲ್ಲ ಅಂತ ಹೇಳು ಅಂತ ಹೇಳ್ತಿದ್ರು ಅವರು. ಚೀಫ್ ಮಿನಿಸ್ಟ್ರು ಫೋನ್ ಮಾಡಿದಾಗಲೇ ಏನು ವಿಶ್ ಮಾಡೋಕ್ಕೆ ಮಾಡಿರ್ತಾರೆ, ಆಯಿತು ತಲುಪಿದೆ ಅಂತ ಹೇಳ್ಬಿಡು ಅಂದರು ಜಯೇಶ್ ಪಟೇಲ್ ಇದ್ದಾಗ. ಅಂದರೆ ಅವ್ರಿಗೆ ಏನೂ ಆಗಬೇಕಾಗಿರಲಿಲ್ಲ, ಅವ್ರ ನಿಷ್ಠ ನಾನು ಓದುಗರಿಗೆ, ನಾನು ಅವ್ರಿಗೆ ಈ ಹೇಳಬೇಕಾದ ವಿಷಯಗಳನ್ನು ನಾನು ಹೇಳ್ತಾ ಇದ್ದೀನ ಇಲ್ವಾ, ತಲುಪಿಸ್ತಾ ಇದ್ದೀನ ಇಲ್ವಾ, ಅಷ್ಟೇ. ಸೊ ಆ ಥರದ ಒಂದು ನಿರ್ಭೀತವಾದ ಒಂದು ವ್ಯಕ್ತಿತ್ವ ಅವ್ರದ್ದು. ಸೊ ಅವರ ಇನ್ಫ್ಲೂಯೆನ್ಸು ತಲೆಮಾರುಗಳ ಮೇಲಾಗಿದೆ, ಬಟ್ ಅದು ಎಷ್ಟು ಮಟ್ಟಿಗೆ ರೆಕಗ್ನೈಸ್ ಆಗಬೇಕಾಗಿತ್ತು ಅದು ಆಗಿಲ್ಲದೆ ಇರ್ಬೋದು, ಬಟ್ ಆ ಇನ್ಫ್ಲೂಯೆನ್ಸ್ ಅಂತೂ ಇದ್ದೇ ಇದೆ. ನಾನು ಅವ್ರ ಜೊತೆಗೆ 8 ವರ್ಷ ಕೆಲಸ ಮಾಡಿದೆ. ಸಂಗಾತಿ ಬಿಟ್ಟ ಮೇಲೆ ನಾನು ಹೇಳಿದ ಹಾಗೆ ಲಂಕೇಶ್ ಪತ್ರಿಕೆಯಲ್ಲಿ 8 ವರ್ಷ ಇದ್ದೆ ನಾನು. ಐ ವಾಸ್ ಸೆಕೆಂಡ್ ಇನ್ ಕಮಾಂಡ್ ಎಡಿಷನ್. ಅಂದರೆ ಫಸ್ಟು ಇನ್ನೂ ಕೆಲವ್ರು ಗೆಳೆಯರಿದ್ದರು, ಅವ್ರು ಬಿಟ್ಟು ಹೋದ್ಮೇಲೆ ಅದು ನಂತರಗೇ ಬಂತು ವಾರ ವಾರ ಎಡಿಷನ್ ತರೋ ಜವಾಬ್ದಾರಿ. ಸೊ ಅವ್ರ ಜೊತೆಯಲ್ಲಿ ವಾರ ಹೊಡೆದಾಡಿಕೊಂಡು ಮಾತಾಡಿಕೊಂಡು ಅವ್ರು ಹೇಳಿದ್ದನ್ನು ಕೇಳಿಕೊಂಡು ಕಲ್ತ್ಕೊಂಡು ಒಟ್ಟಿಗೆ ಕೆಲಸ ಮಾಡಿದ್ವಿ. ಸ್ನೇಹ ಪ್ರೀತಿ ಪ್ರಧಾನವಾಗಿ ಇದ್ದೇ ಇರ್ತದೆ ಜೊತೆಯಲ್ಲಿ. ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಿರೋರ ಬಗ್ಗೆ ಭಾಳ ಕೇರಿಂಗ್ ಅವರು. ಬೈಯುವಾಗ ತುಂಬಾ ಬೈತಾರೆ, ಏನೋ ಹೇಳಿದ್ನಲ್ಲ ಯಾರಿಗೂ ಮುಲಾಜ್ ನೋಡಲ್ಲ ಅಂತ, ಅವ್ರ ಸ್ಟಾಫ್ಗೂ ಮುಲಾಜ್ ನೋಡಲ್ಲ. ಅವ್ರ ಕೈಲಿ ಬೈಸ್ಕೊಳ್ದೇ ಇರೋ ಏಕೈಕ ವ್ಯಕ್ತಿ ಅಂದರೆ ನಾನೇ. ಆ 8 ವರ್ಷದಲ್ಲಿ ನನಗೆ ಒಂದು ಸಲನೂ ಬೈದಿಲ್ಲ ಅವರು. ಅದಕ್ಕೆ ಮುಂಚೆನೂ ಇಲ್ಲ, ಆಮೇಲೂ ಇಲ್ಲ. ಮುಂಚೆನೂ ನನಗೆ ಪರಿಚಯ ಇತ್ತು ಅವರು, ಆಮೇಲೂ ಕೂಡ ನಮ್ಮ ಸಂಪರ್ಕ ಬಹಳ ಚೆನ್ನಾಗೇ ಇತ್ತು. ನಾವು ಮಧ್ಯಾಹ್ನನೇ ಹೋದ್ರು, ಏನು ರೀ ಬೀರ್ ಕುಡಿತೀರೇನ್ರಿ ಅಂತ ಶುರು ಮಾಡೋರು. ಸೊ ಕೂತ್ಕೊಂಡು ಹರಟೆ ಹೊಡೆಯೋದು, ಜಗತ್ತಿನ ವಿಷಯಗಳೆಲ್ಲ ಮಾತಾಡೋದು. ನನಗೆ ಸಿನಿಮಾದಲ್ಲಿ ಇಂಟ್ರೆಸ್ಟ್ ಅಂತ ಗೊತ್ತಾಗ್ತಾರೆ. ಅವರು ಅವರ ಪತ್ರಿಕೆಯಲ್ಲಿ ಮುಂಚೆ ಇದ್ದು ಅಮೆರಿಕಾದಲ್ಲಿ ಸೆಟ್ಲ್ ಆಗಿರೋರೊಬ್ಬರು ರೆಡ್ಡಿ ಅಂತಿದ್ದಾರೆ, ಹನುಮಂತ್ ರೆಡ್ಡಿ ಅಂತ, ಅವರು ಸಿರೂರು ರೆಡ್ಡಿ ಅಂತ. ಅವ್ರ ಕಡೆಯಿಂದ ಆವಾಗ ಇಲ್ಲಿ ಫ್ರೀಲಿ ಕ್ಯಾಸೆಟ್ಸ್ ಅವೈಲೇಬಲ್ ಇರಲಿಲ್ಲ, ಕ್ಲಾಸಿಕ್ಸ್ ಎಲ್ಲ ಆ ಥರದ್ದೆಲ್ಲ ಅಲ್ಲಿಂದ ತರಿಸೋರು. ಆ ತರಿಸಿದ ಕ್ಯಾಸೆಟ್ಗಳನ್ನ ಅವ್ರು ನೋಡಾದ್ಮೇಲೆ ನನಗೆ ಕೊಡೋರು, ಇದು ನೋಡಿ ನೀವು ಅಂತ. ಅಂದರೆ ಈಗ ಡೇವಿಡ್ ಲೀನ್ ಸಿನಿಮಾಗಳು, ಡಾಕ್ಟರ್ ಜಿವಾಗೋ, ಲಾರೆನ್ಸ್ ಆಫ್ ಅರೇಬಿಯಾ, ಕುರೋಸೋವಾ ಫಿಲ್ಮ್ಗಳು, ಬರ್ಗ್ಮನ್ ಸಿನಿಮಾಗಳು, ಈ ಥರದ್ದೆಲ್ಲ ನನಗೆ ನೋಡಿ ನೀವು ಅಂತ ಕೊಡೋರು. ಆಮೇಲೆ ಪುಸ್ತಕಕ್ಕೆ ಸಂಬಂಧಪಟ್ಟ ಸಿನಿಮಾ ಏನು ಬುಕ್ಸ್ನೂ ಸುಮಾರು ತೊಗೊಳೋರು ಅವರು. ಅವಾಗ ಪೂವ್ಯಾಶ್ರೀ ಅಂತ ಒಬ್ಬರಿದ್ದರು, ಪುಸ್ತಕ ವ್ಯಾಪಾರಿ ಶ್ರೀನಿವಾಸ್ ಅಂತ. ಅವರು ಈಸ್ ಅ ಲೆಜೆಂಡ್ರಿ ಕ್ಯಾರೆಕ್ಟರ್. ಬಹಳ ಅಪರೂಪದ ಪುಸ್ತಕಗಳನ್ನು ಅವರು ಎಲ್ಲಿ ಯಾರ್ಯಾರ ಟೇಸ್ಟ್ ಏನು ನೋಡಿ ಅದಕ್ಕೆ ತಕ್ಕಂಗೆ ತೊಗೊಂಡು ಪರ್ಸ್ನಲಾಗಿ ತೊಗೊಂಬರೋರು. ಆ ಥರ ಸುಮಾರು ಜನ ರೈಟರ್ಸಿಗೆ ಅವರು ಹೆಲ್ಪ್ ಮಾಡಿದ್ದಾರೆ. ಆ ಪುಸ್ತಕಗಳನ್ನು ಕೊಡು, ಈ ಪುಸ್ತಕ ಇದೆ ಬೇಕಾ ನಿಮಗೆ ತೊಗೊಳ್ಳಿ. ಆಮೇಲೆ ಅವ್ರು ತರ್ತಿದ್ದೆಲ್ಲವು 90% ಇವ್ರು ತೊಗೊಳ್ಳೋಂಥ ಪುಸ್ತಕಗಳೇ. ಆಮೇಲೆ ಅವು ಬೇರೆ ಎಲ್ಲೂ ಸಿಗೋದೇ ಇಲ್ಲ. ಅದು ಯಾಕೆ ಸಿಗೋಲ್ಲ? ಈಗೆಲ್ಲ ಅಮೆಝಾನ್ ಇದೆ, ಎಲ್ಲ ಇದೆ, ಆನ್ಲೈನ್ ಎಲ್ಲ ಇದೆ. ಅವ್ರು ಕೆಲವು ಪುಸ್ತಕ ತಂದಿದ್ದನ್ನು ನಾನು ಅಲ್ಲಿ ಓದಿದ್ದೀನಿ. ಈ ಮರ್ಲಾನ್ ಬ್ರ್ಯಾಂಡೋ ಆಟೋಬಯೋಗ್ರಫಿ, ರೋಮನ್ ಪೊಲಾನ್ಸ್ಕಿ ಆಟೋಬಯೋಗ್ರಫಿ, ಅವನ್ನ ಇಲ್ಲೆಲ್ಲರೂ ಸಿಗುತ್ತೆ ಅಂತ ನೋಡಿದ್ರೆ ಅವು ಎಲ್ಲೂ ಅವೈಲಬಲ್ ಇಲ್ಲ. ಆಮೇಲೆ ನಾವು ಫೋರಮ್ ವಾಲು ಅಲ್ಲಿ ಇಲ್ಲಿ ಅಲ್ಲೆಲ್ಲ ಹುಡುಕಿದ್ದೀವಿ, ಅಲ್ಲೂ ಸಿಕ್ಕಿಲ್ಲ. ಅದು ಅವ್ರಿಗೆ ಎಲ್ಲಿಂದ ಸಿಗ್ತಿತ್ತೋ ಏನೋ ಗೊತ್ತಿಲ್ಲ. ನಾನು ಹೇಳ್ತಿರೋದು ಇವತ್ತಿಗೂ ಸಿಗದೇ ಇರೋವಂಥದ್ದು, ಇವತ್ತು ಇಷ್ಟು ಕಮ್ಯುನಿಕೇಷನ್ ಈಸಿ ಆಗಿರೋಂಥ ಸಂದರ್ಭದಲ್ಲಿ ಸಿಗದೇ ಇರೋಂಥ ಪುಸ್ತಕಗಳು ಅವ್ರು ಎಲ್ಲಿಂದ ತರ್ತಿದ್ರೋ ಗೊತ್ತಿಲ್ಲ, ತಗೊಂಬಂದು ಅವರು ಕೊಡೋರು. ಆ ಥರದ ಪುಸ್ತಕಗಳೆಲ್ಲ ಅಲ್ಲಿ ನನಗೆ ಓದೋಕ್ಕೆ ಸಿಕ್ತು. ಅವ್ರು ಕೊಡೋರು, ಲಂಕೇಶ ಕೊಡೋರು, ಇದು ಓದಿ ನೋಡ್ರಿ ನೀವು ಅಂತ. ಸೊ ಆ ಥರದಲ್ಲೂ ಒಂದು ಥರದ ಪರೋಕ್ಷವಾದ ಪ್ರೋತ್ಸಾಹ ಅಂತ ಹೇಳ್ಬೋದು. ಆ್ಯಂಡ್ ಮುಕ್ತವಾಗಿ ನಾವು ಮಾತಾಡ್ತಾ ಇದ್ವಿ ಎಲ್ಲ ವಿಷಯಗಳ ಬಗ್ಗೆನೂ, ಸಾಹಿತ್ಯ ಈ ಥರದ್ದೆಲ್ಲನೂ ಅವರು ನಮ್ಮ ಚರ್ಚೆಗಳು ಅವು ಇವು ಭಾಳ ಮುಕ್ತವಾಗಿರ್ತಿದ್ರು ಅವರು. ಅಫ್ಕೋರ್ಸ್ ಒಂದು ಹಿರಿಯರು ಕಿರಿಯರು ಅನ್ನೋ ಡಿಸ್ಟೆನ್ಸ್ ಅದು ಇದ್ದೇ ಇರುತ್ತೆ. ಲಂಕೇಶ್ರ ಜೊತೆನಲ್ಲಿ ಅಷ್ಟು ಸಲೀಸಾಗಿ ಯಾರು ಸಲಿಗೆ ತೊಗೊಳಕ್ಕಾಗಲ್ಲ. ಅದು ಬಿಟ್ಟು ಕೂಡ ಹಿ ವಾಸ್ ವೆರಿ ವಾರ್ಮ್, ವೆರಿ ಪ್ರೊಟೆಕ್ಟಿವ್. ನಮ್ಮ ಬಗ್ಗೆ ಪೊಸೆಸಿವ್ ಆಗಿರ್ತಿದ್ರು ಅವರು. ಯಾರು ನಮ್ಮ ಬಗ್ಗೆ ಏನಾರು ಅಂತಾರೆ ನಮಗಿಂತ ಮುಂಚೆ ಅವರೇ ಡಿಫೆಂಡ್ ಮಾಡೋರು, ಬಿಟ್ಕೊಡ್ತಿಲ್ಲ. ಘಟನೆ ಅಂತ ಹಂಗೆ ದಿನ 108 ಆಗ್ತಿರುತ್ತೆ, ಅದು ಹೆಂಗೆ ಹೇಳೋದು ಅಂದರೆ ಒಂದು ಸಲ ಉಲ್ಟಾ ಪಲ್ಟಾಗಿ ಅವರು ಮುಹೂರ್ತಕ್ಕೆ ಬಂದ್ರಲ್ಲ, ಅವರು ಅಷ್ಟೊತ್ತು ಮುಹೂರ್ತ ಆಯಿತು, ಮುಹೂರ್ತ ಆಗಿ ನಮ್ಮ ಸಿನಿಮಾ ರೆಡಿ ಆಯಿತು, ರಿಲೀಸ್ ಆಯಿತು. ಅವ್ರಿಗೆ ಅಷ್ಟೊತ್ತಿಗಾಲೇ ಶುಗರ್ ಅಕ್ಯೂಟಾಗಿ ಒಂದು ಕಣ್ಣು ಹೋಗ್ಬಿಟ್ಟಿತ್ತು. ಆಮೇಲೆ ಹೆಲ್ತು ಸ್ವಲ್ಪ ಹೌದು ಅವ್ರಿಗೆ ಒಂದು ಕಣ್ಣಿರಲ್ಲ, ಒಂದೇ ಕಣ್ಣಿದ್ದು ಕೊನೆ ಅವ್ರಿಗೆ ಸ್ವಲ್ಪ ಶೇಕಿ ಆಗಿತ್ತು. ಸೊ ಅವ್ರು ಥಿಯೇಟ್ರಿಗೆ ಬಂದು ನೋಡೋಕ್ಕಾಗ್ತಿರಲಿಲ್ಲ. ಎಲ್ರಿ ನಿಮ್ಮ ಸಿನಿಮಾ ತೋರಿಸಲ್ವಾ ಅಂದರು. ಅವಾಗ ಆ ಕ್ಯಾಸೆಟ್ ಮಾಡ್ಕೊಂಡೋಗಿ ನಾನು ತೋರಿಸ್ದೆ. ಒಬ್ಬರೇ ಕೂತ್ಕೊಂಡು ನೋಡಿದ್ರು, ಆಮೇಲೆ ಕರೆದ್ರು. ಇನ್ನೊಂದು ಸ್ವಲ್ಪ ಕ್ರಿಸ್ಪಾಗಿದ್ದಿದ್ರೆ 1 ವರ್ಷ ಓಡ್ತಿತ್ತು ನೋಡಿ ಇದು
ಅಂದರು. ನನಗೆ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಹೆದರ್ಕೊಂಡಿದ್ದೆ ನಾನು. ಆಮೇಲೆ ಹೇಳಿದ್ರು, ನೀವು ಎಂಥ ಸಿನಿಮಾ ಮಾಡೋಕ್ಕಂದರೆ ಈಗ ಆನೆಸ್ಟ್ ಆಗಿರ್ಬೇಕು ಅವನು, ಅದನ್ನೇನು ದೊಡ್ಡ ಘೋಷಣತೆ ಎಲ್ಲ ಮಾಡಬಾರ್ದು. ಆ ಹೀರೋ ಭಾಳ ಅವನು ನ್ಯಾಚುರಲಾಗಿ ಆನೆಸ್ಟ್ ಆಗಿರ್ಬೇಕು, ಆ ಥರ ಕ್ಯಾರೆಕ್ಟರ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿ ಅಂತ ಅಂದರು. ಆ ಥರ ಸಿನಿಮಾ ನಾನು ಮಾಡಿಲ್ಲ, ಅದು ಬೇರೆ. ಆ ಥರದ್ದು ಅಷ್ಟೇ. ಅದೇನು ಹಂಗೆ ಹೇಳೋಂಥ ಇನ್ಸಿಡೆಂಟ್ಗಳು ಅಂತ ನೀವು ಸುಮ್ಮನೆ ಹಾಗೆ ಏನೋ ಇನ್ಯಾವುದೋ ವಾತಾವರಣದಲ್ಲಿ ಕೂತ್ಕೊಂಡ್ರೆ ದಿನಗಟ್ಟಲೆ ಹೇಳ್ಬೋದೇನೋ. ಇಲ್ಲಿ ಹಂಗೆ ಹೇಳೋಂಥ ಇನ್ಸಿಡೆಂಟ್ ನನಗೆ ತಕ್ಷಣಕ್ಕೆ ಏನು ಹೊಳಿತಾ ಇಲ್ಲ. ಎಲ್ಲರೂ ಕಾಯ್ತಾ ಇದ್ರು ಒಂದು. ಆಮೇಲೆ ಇನ್ನೊಂದು, ಈಗ ಯಾರ್ದೋ ಒಬ್ಬರ ಬಗ್ಗೆ ಬಂದುಬಿಟ್ಟಿದೆ ಅಂದ್ಕೊಳ್ಳಿ, ಮಿನಿಸ್ಟ್ರ್ ಬಗ್ಗೆನೋ ಆಫೀಸರ್ ಬಗ್ಗೆನೋ ಅಡ್ವರ್ಸ್ ಆಗಿ ಬಂದಿದೆ. ಬಂದರು ಅವ್ರು ಇವ್ರು ನುಡ್ಕೊಂಬರೋರು, ಅಥವಾ ಅಟ್ಲೀಸ್ಟ್ ರಿಪೋರ್ಟ್ರ್ ಕೈಲಿ ಹೇಳಿ ಕಳಿಸೋರು. ಅದು ಹಾಗಾಗಿಲ್ಲ, ಈ ಟ್ರೂತ್ ಇರೋದಿಷ್ಟು ಮೇಸ್ಟ್ರಿಗೆ ಹೇಳ್ಬಿಡಿ ಅಂತ. ಇದನ್ನು ಕ್ಲಾರಿಫಿಕೇಷನ್ ಮಾಡಿ ಬರೀರಿ ಅಂತಲ್ಲ, ಇದು ಮೇಸ್ಟ್ರಿಗೆ ಗೊತ್ತಾದರೂ ಸಾಕು ಅಂತ, ಅವ್ರ ಗಮನಕ್ಕೆ ಬಂದರೂ ಸಾಕು. ಇಲ್ಲ ನಾವೇನು ಆ ಥರ ತಪ್ಪು ಮಾಡಿಲ್ಲ ಅಂತ ಅವ್ರಿಗೆ ಹೇಳಿಸ್ಬೇಕಾಗಿತ್ತು ಅಷ್ಟೇ. ಅಂದರೆ ಆ ಥರದ ಮಾರಲ್ ಇನ್ಫ್ಲೂಯೆನ್ಸ್ ಇತ್ತಲ್ಲ, ಅದು ದಟ್ ಈಸ್ ಸಮಥಿಂಗ್ ಯುನೀಕ್. ಬೇರೆ ಯಾರಲ್ಲೂ ನಾನು ಅಂಥದ್ದನ್ನು ನೋಡಿಲ್ಲ. ಅದೇ ಗೈಡ್ ಮಾಡೋಂಥ, ಅವ್ರು ಮುನ್ನಡೆಸೋವಂಥವ್ರು ಯಾರು ಇವತ್ತು ಒಂದು ವ್ಯಾಕ್ಯೂಮ್ ಇದೆ. ಈಗೆಲ್ಲ ವರ್ಷಿಪಿಂಗ್ ರಾಂಗ್ ಗಾಡ್ಸ್ ಅಂತ ಹಂಗೆ ಹೋಗ್ತಾ ಇದೆ ಈಗ. ನನಗೆ ಇಲ್ಲಿ ಸುದ್ದಿ ಸಂಗಾತಿನಿದ್ದಾಗಲೇ ಅಷ್ಟೊತ್ತಿಗಾಗಲೇ ನಾನು ಜರ್ನಲಿಸಮಿಗೆ ಬಂದು ಒಂದು 10 ವರ್ಷ ಆಗಿತ್ತು. ಸೊ 88, 89 ಟೈಮ್ನಲ್ಲಿ ಅಲ್ಲಿ ಏನೋ ಒಂದು ಸ್ವಲ್ಪ ಏನು ನಾವು ಸುದ್ದಿ ಸಂಗಾತಿ ನಾವು 4 ಜನ ಫ್ರೆಂಡ್ಸ್ ಸೇರಿಕೊಂಡೇ ಮಾಡಿದ್ದದು. ಸೊ ಒಂದಷ್ಟು ಕಿತ್ತಾಟಗಳು, ಮನಸ್ತಾಪ ಎಲ್ಲವೂ ಅದು ನ್ಯಾಚುರಲ್. ಅದು 4 ಜನ ಒಟ್ಟಿಗೆ ಕೆಲಸ ಮಾಡುವಾಗ ಬಂದೇ ಬರುತ್ತದು. ಅದು ಏನೋ ಒಂಥರ ಅನ್ಪ್ಲೆಸೆಂಟ್ ಆಗ್ಬಿಟ್ಟು ಏನು ಖುಷಿ ಕೊಡೋಂಥ ಕೆಲಸಗಳು ಮಾಡ್ತಾಯಿಲ್ಲ, ಮಾಡಿದ್ದನ್ನೇ ಮಾಡ್ತಾಯಿದ್ದೀವಿ ಅಂತ ಅನ್ಸೋಕ್ಕೆ ಶುರು. ಸೊ 10 ವರ್ಷ ಆದ ಸಂದರ್ಭದಲ್ಲಿ ನನಗೆ ಏನು ಹೊಸದೇನೂ ಮಾಡ್ತಾಯಿಲ್ಲ, ಸ್ಟ್ಯಾಗ್ನೆಟ್ ಆಗ್ತಾ ಇದ್ದೀನಲ್ಲ, ಬೇರೆ ಏನಾದ್ರು ಮಾಡಬೇಕಲ್ಲ ಅನ್ಸೋಕ್ಕೆ ಶುರುವಾಯಿತು. ನನಗೆ ಆ ಥರದ್ದು ಒಂದು ರೆಸ್ಟ್ಲೆಸ್ನೆಸ್ ಮೊದಲಿಂದನೂ ಇದೆ. ಏನಾದ್ರು ಒಂದು ಹೊಸದು ನನಗೆ ಮಾಡ್ತಾ ಇರೋ ಕೆಲಸದಲ್ಲಿ ತುಂಬ ಖುಷಿ ಸಿಗಬೇಕು, ಇಲ್ಲದೆ ಇಲ್ಲಿ ಸಾಲದು ಅನ್ಸರಿ ಬೇರೆ ಇನ್ನೇನಾದ್ರು ಮಾಡಬೇಕು ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ. ಸೊ ಅವಾಗ ನಾ ಬೇರೆ ಏನು ಮಾಡ್ಬೋದು? ಈಗ ಬೇರೆ ಮಾಡೋದು ಅಂತಲೇ ಸುಮ್ಮನೆ ಹೋಗಿ ಏನೋ ಒಂದು ಬಂದೆ, ಇನ್ನೇನೋ ಮಾಡಿದೆ ಬಂದೆ ಅನ್ನೋ ಥರಲ್ಲ. ಅದು ನನಗೆ ಕೆರಿಯರೇ ಆಗಬೇಕು. ಜರ್ನಲಿಸಮ್ ನಾನು ಬಿಡ್ತೀನಿ ಅಂತ ತೀರ್ಮಾನ ಮಾಡಿದ್ರೆ ಇನ್ನೊಂದು ಆಲ್ಟರ್ನೇಟಿವ್ ಕೆರಿಯರ್ ಬೇಕು ನನಗೆ. ಸೊ ಏನು ಮಾಡ್ಬೋದು ಅಂದರೆ ನನಗೆ ಹೊಳೆದಿದ್ದು ಸಿನಿಮಾ. ಬರುವ ದಾರಿಯಲ್ಲಿ ಹಗಲು ತಂಪಾಗಿ. ನನಗೇನು ಸಿನಿಮಾದಲ್ಲಿ ಯಾವ ಟ್ರೈನಿಂಗ್ ಇಲ್ಲ, ಯಾವ ಸ್ಕೂಲ್ಗೆ ಹೋಗಿಲ್ಲ, ಅಥವಾ ಯಾರ ಜೊತೆನೂ ಕೆಲಸ ಮಾಡಿಲ್ಲ. ಆದರೆ ನನಗಿದ್ದ ಕ್ವಾಲಿಫಿಕೇಷನ್ ಏನು ಅಂತಂದರೆ, ನನಗೆ ನೆನಪಿರೋ ವಯಸ್ಸಿಂದನೂ ಕೂಡ ನಾನು ಬಹಳ ಸಿನಿಮಾ ಮೋಹಿ. ಸಿನಿಮಾ ಅಂದರೆ ಹುಚ್ಚು. ನಮ್ಮ ತೀರಾ ಚಿಕ್ಕ ಮಗು ಇದ್ದಾಗ ನಮ್ಮಮ್ಮ ನನ್ನ ಹೆಗಲ ಮೇಲೆ ಹಾಕೊಂಡು ಸಿನಿಮಾಗೆ ಕರ್ಕೊಂಡೋಗಿದ್ದು ಕೂಡ ನೆನಪಿದೆ ನನಗೆ. ಸೊ ಸಿನಿಮಾ ಅಂದರೆ ಆ ಫ್ಯಾಸಿನೇಷನ್ ಅದು ಇದ್ದೇ ಇತ್ತದು. ಆಮೇಲೆ ಸಿನಿಮಾಗೆ ನನಗೇನು ಕ್ವಾಲಿಫಿಕೇಷನ್ ಏನೋ ಸರಿ, ಆಸೆ ಇದೆ ಸರಿ, ಯಾವ ಆಧಾರದ ಮೇಲೆ ಹೋಗಿ ನಾನು ಏನೋ ಒಂದು ಮಾಡ್ತೀನಿ ಅಂತ ಹೊರಡ್ಬೋದು ಅಂದರೆ, ನಾನು ಅಂದ್ಕೊಂಡಿದ್ದು ನಾನು ಮೂಲತಃ ಸಾಹಿತ್ಯದ ವಿದ್ಯಾರ್ಥಿ. ಸಾಹಿತ್ಯದ ವಿದ್ಯಾರ್ಥಿ ಅಂತಂದ್ರೇನು? ಸಾಹಿತ್ಯ ಅನ್ನೋದೇನು? ಮನುಷ್ಯನ ಬಿಹೇವಿಯರನ್ನು ಅದು ಎಕ್ಸ್ಪ್ಲೋರ್ ಮಾಡುತ್ತೆ, ಅವನ ಮೋಟಿವ್ಸ್ನ ಎಕ್ಸ್ಪ್ಲೋರ್ ಮಾಡುತ್ತೆ. ಯಾರೋ ಯಾವುದೋ ಒಂದು ಟೈಮ್ನಲ್ಲಿ ಯಾಕೆ ಆ ಥರ ಬಿಹೇವ್ ಮಾಡ್ತಾರೆ ಅನ್ನೋದನ್ನು ಎಕ್ಸ್ಪ್ಲೋರ್ ಮಾಡುತ್ತೆ. ಸೊ ಈ ಪ್ರಿಪ್ರೇಷನ್ ನನಗಿದೆ. ಸಿನಿಮಾದಲ್ಲೂ ಅದೇ ತಾನೇ, ಅದನ್ನು ಮಾಡ್ಬೋದು ಅಂತ ಅಂದ್ಕೊಂಡೆ ನಾನು. ಹಂಗೆ ಅಂದ್ಕೊಂಡ್ಮೇಲೆ ನಾನು ಸಿನಿಮಾಗಳನ್ನು ಅಫ್ಕೋರ್ಸ್ ಕಂಟಿನ್ಯೂಸ್ ಆಗಿ ಸಿನಿಮಾಗಳನ್ನು ನೋಡ್ತಾನೆ ಇದ್ದೆ. ಹಂಗೆ ಅಂದ್ಕೊಂಡ್ಮೇಲೆ ಸಿನಿಮಾಗಳನ್ನು ಇನ್ನೂ ಜಾಸ್ತಿ ನೋಡೋಕ್ಕೆ ಶುರು ಮಾಡಿದೆ. ಮತ್ತು ಈಗ ಸ್ವಲ್ಪ ಬೇರೆ ದೃಷ್ಟಿಕೋನದಲ್ಲಿ ಆ್ಯಸ್ ಅ ಸ್ಟೂಡೆಂಟ್ ನೋಡೋಕ್ಕೆ ಶುರು ಮಾಡಿದೆ. ಅಂದರೆ ಶಾರ್ಟ್ ಏನು ಕಟ್ ಮಾಡ್ತಾರೆ, ಹೆಂಗೆ ಕಟ್ ಮಾಡ್ತಾರೆ, ಮೂಮೆಂಟ್ ಎಲ್ಲಿ ತರ್ತಾರೆ, ಕ್ಯಾರೆಕ್ಟರ್ಗಳನ್ನ ಹೆಂಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ, ಏನು ಮಾಡ್ತಾರೆ, ಈ ಪ್ರತಿಯೊಂದು ಒಳ್ಳೆ ಸಿನಿಮಾ ಆಗಲಿ ಕೆಟ್ಟ ಸಿನಿಮಾ ಆಗಲಿ, ನಿಮ್ಮ ಸಿನಿಮಾ ಕಲಿಯೋರಿಗೆ ಒಳ್ಳೆ ಸಿನಿಮಾನೂ ಪಾಠನೇ, ಕೆಟ್ಟ ಸಿನಿಮಾನೂ ಪಾಠನೇ. ಕೆಟ್ಟ ಸಿನಿಮಾನೂ ನಿಮಗೆ ಕಲಿಸುತ್ತೆ. ಇದು ನನಗೆ ಇಷ್ಟ ಆಗ್ತಿಲ್ಲ ಅಂದರೆ ಯಾಕೆ ಇಷ್ಟ ಆಗ್ತಿಲ್ಲ ಅಂತ ನಾನು ಆನ್ಸರ್ ಮಾಡ್ಕೋಬೇಕಲ್ಲ. ಅಥವಾ ಇಷ್ಟ ಆಗ್ತಿದೆ ಅಂತಲೇ ಏನು ಇಷ್ಟ ಆಗುತ್ತೆ ಅದರಲ್ಲಿ? ಏನು ಪರ್ಫಾರ್ಮೆನ್ಸಾ, ಆ ಸೀನ್ ರೈಟಿಂಗಾ, ಅದರ ಟೆಕ್ನಿಕಲ್ ಕ್ವಾಲಿಟಿನ, ಕ್ಯಾಮ್ರಾನ, ಮ್ಯೂಸಿಕ್ಕಾ, ಯಾವುದು ಎಲ್ಲ ಸೇರಿ ಎಫೆಕ್ಟಾ? ಸೊ ಈ ಥರದ್ದೆಲ್ಲನೂ ಕೂಡ ಸ್ಟಡಿ ಮಾಡ್ತಾ ಹೋದೆ ನಾನು. ಸೊ ಹಾಗಾಗಿ ನಾನು ಸಿನಿಮಾಗಳನ್ನು ಬೇರೆ ಥರದಲ್ಲಿ ನೋಡೋಕ್ಕೆ ಶುರು ಮಾಡಿದೆ, ಆ್ಯಸ್ ಅ ಸ್ಟೂಡೆಂಟ್ ನೋಡೋದಕ್ಕೆ ಶುರು ಮಾಡಿದೆ. ಸೊ ಸ್ವಲ್ಪ ಮಟ್ಟಿಗೆ ಅದು ಅರ್ಥ ಆಗೋಕ್ಕೆ ಶುರುವಾಯಿತು ಅಂತ ನನಗನ್ನಿಸ್ತು. ಆ ಟೈಮಲ್ಲಿ ಸ್ವಲ್ಪ ಏನೇನೋ ಟ್ರೈ ಮಾಡಿದೆ, ದೂರದರ್ಶನಲ್ಲಿ ಏನಾದ್ರು ಮಾಡ್ಬೋದಾ ಅದು ಇದು ಅಂತ. ಆಮೇಲೆ ಸಿನಿಮಾ ಮಾಡಬೇಕು ಅಂತಲೇ ಒಂದು ಕಥೆ ಯೋಚನೆ ಮಾಡಿಕೊಂಡು ನನ್ನ ಗೆಳೆಯರಿಬ್ಬರು, ಕೋಟಗಾನಹಳ್ಳಿ ರಾಮಯ್ಯ ಮತ್ತು ಕೇಶವ ಮಳಗಿ, ನನ್ನ ಕೊಲೀಗ್ಸ್ ಅವರಿಬ್ಬರು. ರಾಮಯ್ಯನಿಗಾಗಲೇ ಸ್ವಲ್ಪ ಸಿನಿಮಾದ ಟಚ್ ಇತ್ತು. ಅವನಿಗೆ ಇದು ಸ್ಕ್ರಿಪ್ಟ್ ಬರ್ಕೊಡೋ ಅಂತ ಹೇಳಿದೆ ನಾನು. ಸೊ ಆ ಕತೆ ಹೇಳಿದೆ ಬರೆಯೋಣ ಬಿಡ ಅಂತಂದು ಅವನು ಬರೆದಿದ್ದು ನನಗೆ ಸಮಾಧಾನ ಆಗಲಿಲ್ಲ. ಅಂದರೆ ನಾನು ಏನು ಹೇಳಿದ್ನೋ ಅದು ಅಷ್ಟನ್ನೇ ಬರೆದಿದ್ದಾನೆ. ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಂದರೆ ಅದನ್ನು ಡೆವಲಪ್ ಮಾಡಿ, ಈಗ ನಾವು ಒಂದು ಥಾಟ್ ಹೇಳಿದ್ರೆ ಅದಕ್ಕೆ ತಕ್ಕಂಗೆ ಸೀನ್ಗಳನ್ನು ಡೆವಲಪ್ ಮಾಡಿ, ಹಿಂಗಲ್ವಾ? ದಟ್ ಈಸ್ ದ ಆರ್ಟ್ ಆಫ್ ಸ್ಕ್ರಿಪ್ಟ್ ರೈಟಿಂಗ್. ಹಂಗೆ ಮಾಡ್ಬೋದು ಅಂತ ನಾನು ನಿರೀಕ್ಷೆ ಮಾಡಿದೆ, ಹಂಗೆ ಮಾಡಿರಲಿಲ್ಲ. ಸೊ ನಾನು ಅವಾಗ ಡಿಸೈಡ್ ಮಾಡಿದೆ, ಇದು ಬೇರೆಯವ್ರು ಮಾಡೋ ಕೆಲಸ ಅಲ್ಲ, ನಾನೇ ಮಾಡ್ಕೋಬೇಕಾಗತ್ತೆ ಅಂತ. ರೈಟಿಂಗೇ ದಟ್ ಈಸ್ ದಿ ಬಿಗಿನಿಂಗ್ ಆಫ್ ಡೈರೆಕ್ಷನ್. ಹಂಗಂತ ಅಂದ್ಕೊಂಡೆ, ಸುಮ್ಮನಾದೆ. ತಕ್ಷಣಕ್ಕೇನು ಅದು ವರ್ಕೌಟ್ ಆಗಲಿಲ್ಲ. ಲಂಕೇಶ್ ಪತ್ರಿಕೆ ಸೇರಿದ ಮೇಲೆ
ಒಂದು ಸಲ ದೂರದರ್ಶನಕ್ಕೆ ಹೋದೆ. ನಮ್ಮ ಫ್ರೆಂಡು ಭರತಾದ್ರಿ ಅಂತ ಅವರು ಪ್ರೋಗ್ರಾಮ್ ಆಫೀಸರ್ ಅವಾಗ ಅಲ್ಲಿ. ಅವ್ರ ಹತ್ರ ಹೋಗಿ ಈಗ ನಾನು ಏನಾರು ಮಾಡ್ಬೇಕು, ಏನು ಮಾಡಲಿ ಅಂದೆ. ಒಂದು ಶಾರ್ಟ್ ಫಿಲ್ಮ್ ಮಾಡಿ ನೀವು, ಲಂಕೇಶ್ವರದ ಯಾವ್ದಾದ್ರು ಕತೆ ನಿಮ್ಗೆ ಇಷ್ಟ ಆಗಿರೋ ತಗೊಳ್ಳಿ ಅಂತಂದರು. ಒಳ್ಳೆ ಐಡಿಯಾ ಬಂದೆ. ಅವ್ರದ್ದು ಮುಟ್ಟಿಸಿಕೊಂಡವನು ಕತೆ ನನಗೆ ತುಂಬ ಇಂಪ್ರೆಸ್ ಆದ ಕತೆ ಅದು. ಅವ್ರ ಹತ್ರ ಹೋಗಿ ನಾನು ಹಿಂಗೆ ಶಾರ್ಟ್ ಫಿಲ್ಮ್ ಮಾಡ್ತೀನಿ ಸರ್, ನೀವು ರೈಟ್ ಕೊಟ್ಟಿದ್ದೆ, ತಗೊಳ್ರಿ ಅಂದರು ಅವರು. ಸರಿ, ಅದನ್ನು ಸ್ಕ್ರಿಪ್ಟ್ ಬರೆದು ದೂರದರ್ಶನ ಸಬ್ಮಿಟ್ ಮಾಡಿದೆ. ಅದು ಅಪ್ರೂವ್ ಆಯಿತು. ಅಪ್ರೂವ್ ಆದಮೇಲೆ ಅದು ಒಂದಷ್ಟು ದಿನ ಯಾಕೆ ಪ್ರೊಡ್ಯೂಸ್ ಮಾಡೋಕ್ಕೆ ದುಡ್ಡು ಎಲ್ಲಿದೆ. ಸೊ ಹಿಂಗೆ ಓಡಾಡ್ತಿದ್ದೆ. ಪರಮೇಶ್ವರ್ ಅಂತ ನಿಮಗೂ ಗೊತ್ತಿರ್ಬೋದು, ಪರಮೇಶ್ವರ್ ಗುರುಸ್ವಾಮಿ ಅಂತ, ಪರಮೇಶ್ವರ್ ಅವ್ರಿಗೆ ಹಿಂಗೆ ಅಪ್ರೂವ್ ಆಗಿದೆಯಾ ನಿಮಗೆ ಅಂದರು. ಹ್ಞೂ ಅಂತ ಲೆಟ್ರ್ ತೋರಿಸಿದೆ. ನಾ ಮಾಡ್ತೀನಿ, ಮಾಡೋಣ ಬನ್ನಿ ಅಂದರು. ಸರಿ ಅಂತ ಅದನ್ನು ಇಟ್ಕೊಂಡು ಅವರೇ ಕ್ಯಾಮ್ರಾಮನ್ನು, ಅವರೇ ಎಡಿಟ್ರ್. ಅದಕ್ಕೆ ಅವ್ರು ಆ್ಯಕ್ಚುಲಿ ಬೇರೆ ಕ್ಯಾಮ್ರಾಮನ್ ಹಾಕೋಣ ಅಂತ ಹೇಳಿದ್ರು. ನಾನು ಯಾಕೆ ಸುಮ್ಮನೆ ಖರ್ಚು ಮಾಡ್ತಾರೆ ಇವರು ಅಂತ, ನೀವೇ ಮಾಡಿ ಅಂದೆ ನಾನು. ಅದನ್ನು ಇಲ್ಲಿ ಕನ್ನಳ್ಳಿ ಅಂತ ಒಂದು ಊರಿದೆ ಮಾಗಡಿ ರೋಡಲ್ಲಿ. ಅದು ನಮ್ಮ KV ನಾಗರಾಜ ಮೂರ್ತಿ ಇದ್ದಾರಲ್ಲ ಥಿಯೇಟ್ರ್ನವರು, ಅವ್ರ ಊರದು. ಅವರೇ ಪ್ರೊಡಕ್ಷನ್ ಮ್ಯಾನೇಜರ್ ನಮಗೆ ಅದಕ್ಕೆ. ಸೊ ಅವ್ರ ಊರಿನಲ್ಲಿ ಅಂಥೇಳಿ ಹೋಗಿ 2 ದಿನ ನಾವು ಶೂಟಿಂಗ್ ಮಾಡಿದ್ವಿ. ಮನೋಹರ್ ನನಗೆ ಅಸೋಸಿಯೇಟ್ ಡೈರೆಕ್ಟರ್ ಅದಕ್ಕೆ, ವಿ ಮನೋಹರು. ಪಿ ಶೇಷಾದ್ರಿ ಅಸಿಸ್ಟೆಂಟ್ ಡೈರೆಕ್ಟ್ರು. ಪಿ ಶೇಷಾದ್ರಿ ಅದೇ ಎಂಟ್ರಿ ವಿಜುವಲ್ ಮೀಡಿಯಮ್ಗೆ. ಪಿ ಶೇಷಾದ್ರಿ ಇಲ್ಲಿ ನಮ್ಮ ಸಂಗತಿನ ನಮ್ಮ ಜೊತೆ ಕೆಲಸ ಮಾಡ್ತಿದ್ರು ಅವರು. ಸೊ ಅವ್ರು ನಾ ಬರ್ತೀನಿ ಅಂದರು. ಮಾಡಿದ್ವಿ. ಅದು ಸುಮಾರು ದಿನ ತೊಗೊಂಡು ಏನೋ ಎಡಿಟ್, ಕೊನೆಗೆ ಟೆಲಿಕಾಸ್ಟೇ ಆಗಲಿಲ್ಲ. ಅದು ಹೋಗಲಿ, ಟೆಲಿಕಾಸ್ಟ್ ಆಗಲಿಲ್ಲ. ಪ್ರಾಜೆಕ್ಟ್ ಎಲ್ಲ ಆಗಿ ಎಡಿಟ್ ಆಗಿ ಎಲ್ಲ ರೆಡಿ ಆಯ್ತದು. ಅದು ಪರಮೇಶ್ವರ್ ಆಸಕ್ತಿ ತೊಗೊಳ್ಳಿಲ್ಲ. ಅದು ಏನೋ ಹಾಗೆ ನಿಂತೆ ಹೋಯ್ತು, ಬಿಟ್ಟರು. ಹೋಗಲಿ, ನನಗೆ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಆಗಿ ಅದು ಭಾಳ ದೊಡ್ಡ ಎಕ್ಸ್ಪೀರಿಯೆನ್ಸ್ ಅದು. ಯಾಕಂದರೆ ನಾನು ಫಸ್ಟು ಅದು ಸ್ಕ್ರಿಪ್ಟ್ ಬರೆದಾಗ ಆ ಸ್ಕ್ರಿಪ್ಟಲ್ಲಿ ಏನೋ ಕೊರತೆ ಇದೆ ಅಂತ ಗೊತ್ತು. ಏನು ಕೊರತೆ ಅಂತ ಗೊತ್ತಿಲ್ಲ. ಯಾರನ್ನ ಕೇಳೋದು, ಹೆಂಗೋ ಆಗುತ್ತೆ, ಮಾಡಿ ನೋಡೋಣ ಅಂತ ಮಾಡಿದಾಗ್ಲೂ ಬೇಕಾದಷ್ಟು ಮಿಸ್ಟೇಕ್ಸ್ ಮಾಡಿರ್ತೀನಿ. ಬಟ್ ಆ ಮಿಸ್ಟೇಕ್ಸ್ ಏನು ಅನ್ನೋದು ಆಮೇಲಾದ್ರೂ ಗೊತ್ತಾಗುತ್ತಲ್ಲ ನನಗೆ. ಬಟ್ ಈ ಬರವಣಿಗೆ ನನಗೆ ಗೊತ್ತಾಗಲಿಲ್ಲ ಏನು ಮಿಸ್ಟೇಕ್ ಆಗಿದೆ ಅದರಲ್ಲಿ ಅಂತ. ಸೊ ಅದಕ್ಕೆ ಏನು ಮಾಡಿದೆ, ಫಸ್ಟ್ ಆ ಮುಂದಿನ 1 ವರ್ಷ ನಾನು ಹಾಗಿದ್ರು ಲಂಕೇಶ್ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದೆ. ಈ ದಿಕ್ಕಿನಲ್ಲಿ ಏನೂ ಮಾಡಲಿಲ್ಲ. ಆದರೆ ಮನಸ್ಸಲ್ಲೇ ಡೈರೆಕ್ಟ್ ಮಾಡ್ತಿದ್ದೆ ನಾನು. ಸ್ಕ್ರೀನ್ ಕನ್ಸ್ಟ್ರಕ್ಟ್ ಮಾಡೋದು, ಅದನ್ನು ಮನಸ್ಸಲ್ಲೇ ಶೂಟ್ ಮಾಡೋದು, ಕಟ್ ಮಾಡೋದು, ಎಡಿಟ್ ಮಾಡೋದು, ಜೋಡಿಸೋದು ಎಲ್ಲ ಮನಸ್ಸಲ್ಲೇ ಮಾಡ್ತಾಯಿದ್ದೆ ನಾನು. ಸೊ ಹಂಗಾಗಿ 1 ವರ್ಷ ಸುಮ್ಮನಿದ್ದಂಗೇನಲ್ಲ ಅದು. ನೆಕ್ಸ್ಟ್ ಇಯರು ಒಂದು ಸೀರಿಯಲ್ ಮಾಡೋ ಅವಕಾಶ ಸಿಗ್ತಾನೆ. ನಾನೇ ಪ್ರೊಡ್ಯೂಸ್ ಮಾಡಿ ಅದನ್ನು ಯಾರೋ ಮಾಡಬೇಕಾಗಿದ್ದು ಅವ್ರು ಮಾರಕ್ಕೆ ರೆಡಿ ಇದ್ದರು, ತೊಗೊಂಡು ಮಾಡಿದ್ವಿ. ಬದುಕು ಜಟಕಾ ಬಂಡಿ ಅಂತ ನಾಗೇಂದ್ರ ಶಾ ಮತ್ತು ಕಾಶಿ ಆ್ಯಕ್ಟ್ ಮಾಡಿದ ಕಾಮಿಡಿ ಸೀರಿಯಲ್. ದೂರದರ್ಶನಿಗೆ ಮಾಡಿದ್ದದು 13 ಎಪಿಸೋಡು. ದಟ್ ಬಿಕೇಮ್ ಎ ವೆರಿ ಸಕ್ಸಸ್ಫುಲ್ ಸೀರಿಯಲ್. ಅಂದರೆ ಜನಕ್ಕೆ ಒಳ್ಳೆ ಖುಷಿ ಕೊಡ್ತು, ಒಳ್ಳೆ ರೇಟಿಂಗ್ಸ್ ಬಂತು ಅದಕ್ಕೆ. ಸೊ ಆಮೇಲೆ ವರ್ಷಕ್ಕೊಂದು ಸೀರಿಯಲ್ ಥರ 4 ವರ್ಷ ಮಾಡಿದೆ ನಾನು. 4 ಸೀರಿಯಲ್ಗಳನ್ನು ದೂರದರ್ಶನಿಗೆ ಮಾಡಿದೆ. ಪ್ರತಿಯೊಂದು ಪ್ರಾಜೆಕ್ಟು ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್. ಸೊ ಈ ಸೀರಿಯಲ್ಗಳು ಮಾಡ್ತಾನೆ ಕೊನೆಗೆ ಶಾರ್ಟ್ ಫಿಲ್ಮ್ಸು, ಡಾಕ್ಯುಮೆಂಟ್ರೀಸ್. ಇವತ್ತಿಗೂ ನನಗೆ ಡಾಕ್ಯುಮೆಂಟ್ರಿ ನನ್ನ ಮೇಯ್ನ್ ಲೈವ್ಲಿಹುಡ್. ಇದುವರೆಗೆ ಸುಮಾರು 100 ಡಾಕ್ಯುಮೆಂಟ್ರಿಗಳನ್ನು ಮಾಡಿದ್ದೀನಿ ನಾನು. ಸೊ ಇದು ಎಲ್ಲ ಮಾಡ್ತಾ ಒಂದು 7 ವರ್ಷ ಏನೋ ಶುರು ಮಾಡಿ ಮುಟ್ಟಿಸಿಕೊಂಡವನಿಂದ ಒಂದು 7 ವರ್ಷ ಈ ಥರದ್ದೆಲ್ಲ ಮಾಡ್ತಾ ಇರುವಾಗಲೇ ಸಿನಿಮಾ ಮಾಡಬೇಕು ಅನ್ನೋದು ಒಂದು ತುಡ್ತಾ ಇದ್ದೇ ಇತ್ತು. ಬಟ್ ನಮ್ಗೆ ಯಾರು ಹೊಸಬರು ದುಡ್ಡು ಹಾಕ್ತಾರೆ? ಅದಕ್ಕೆ ಏನು ಮಾಡೋದು, ಒಂದು ಸಣ್ಣ ಸಿನಿಮಾನ ನಾವೇ ಟೆಕ್ನಿಷಿಯನ್, ನಮ್ಮದೊಂದು ಗ್ರೂಪ್ ಆಗಿತ್ತು. ಕ್ಯಾಮ್ರಾಮನ್ನು, ಮ್ಯೂಸಿಕ್ ಡೈರೆಕ್ಟ್ರು, ಎಡಿಟರು, ಅಸಿಸ್ಟೆಂಟ್ ಡೈರೆಕ್ಟರ್ಸು, ಈ ಥರದವರೆಲ್ಲ ಸೇರಿ ನಮ್ಮದೊಂದು ಟೀಮ್ ಆಗಿತ್ತು. ಸೊ ನಾವೇ ಯಾಕೆ ಮಾಡ್ಬೋದು, ಸಾಧ್ಯವಾದಷ್ಟು ಕೈದು ಎಷ್ಟಾಗುತ್ತೋ ಸಾಕೋದು, ನಾವು ಫ್ರೀಯಾಗಿ ಕೆಲಸ ಮಾಡೋದು, ಸಿನಿಮಾ ಮಾಡ್ಬೋದಲ್ಲ ಅಂತ. ಹಾಗೆ ಶುರುವಾಯಿತು. ಶುರು ಆದಮೇಲೆ ಫಸ್ಟು ಒಂದು ಥ್ರಿಲ್ಲರ್ ಸಿನಿಮಾ ಮಾಡೋಣ ಅಂತ ಅಗಾಥಾ ಕ್ರಿಸ್ಟಿದು ಒಂದು ನಾವೆಲ್ ತೊಗೊಂಡು ಒಂದು ಅರ್ಧ ಸ್ಕ್ರಿಪ್ಟ್ ಬರೆದೆ ನಾನು. ಅರ್ಧ ಸ್ಕ್ರಿಪ್ಟ್ ಬರೆಯೋಷ್ಟೊತ್ತಿಗೆ ಇದು ಏನು ವರ್ಕೌಟ್ ಆಗಂಗೆ ಕಾಣ್ತಾ ಇಲ್ಲ. ಅದು ಆ್ಯಕ್ಚುಲಿ ಎಲ್ಲಿವರೆಗೆ ಹೊಟ್ಟೋಗಿತ್ತಂದರೆ, ಕತೆ ರೆಡಿ ಆದ ತಕ್ಷಣ ಮಡ್ರಾಸ್ಗೆ ಹೋಗಿ ಪ್ರಕಾಶ್ ರೈನ ಬುಕ್ ಮಾಡ್ಕೊಂಡು ಮಾತಾಡಿ ಎಲ್ಲ ಫಿಕ್ಸ್ ಮಾಡ್ಕೊಂಡು ಬಂದುಬಿಟ್ಟಿದ್ವಿ. ಆಮೇಲೆ ಇದು ಯಾಕೋ ಸರಿ ಹೋಗಲ್ಲ ಅಂದಾಗ ಒಂದು ಕಾಮಿಡಿ ಏನೇ ಮಾಡಿಬಿಡೋಣ ಅಂತ. ಈ ಕಾಮಿಡಿ ಸ್ಕ್ರಿಪ್ಟು ಇದು ಹೊಸದಲ್ಲ. ಯಾಕಂದರೆ ಇದನ್ನು ಒಂದು ಸಲ ನಾನು ಇದೇ ಸ್ಕ್ರಿಪ್ಟನ್ನೇ ದೂರದರ್ಶನ್ಗೆ ಸೀರಿಯಲ್ಲಾಗಿ ಸಬ್ಮಿಟ್ ಮಾಡಿದ್ದೆ. ಅಲ್ಲಿ ರಿಜೆಕ್ಟ್ ಆಗಿತ್ತು ಅದು. ಸೊ ಅದನ್ನೇ ಅವ್ರು ರಿಜೆಕ್ಟ್ ಮಾಡಿದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲದ್ರೆ ನಮಗಿದೆಯಲ್ಲ ಕಾನ್ಫಿಡೆನ್ಸು. ಸೊ ಅದನ್ನು ಸಿನಿಮಾ ಸ್ಕ್ರಿಪ್ಟ್ ಮಾಡೋಣ ಅಂಥೇಳಿ ಆ್ಯಕ್ಚುಲಿ ಐ ಟುಕ್ 15 days ಟು ರೈಟ್ ದ ಸ್ಕ್ರಿಪ್ಟ್. ಅದೇನೋ ಲಂಕೇಶ್ ಪತ್ರಿಕೆಯಲ್ಲಿ ಕೂತ್ಕೊಂಡು ಅಲ್ಲಿ ಆಫೀಸಲ್ಲೇ ಬರೆದಿದ್ದು, ಅಲ್ಲಿ ಬೇರೆ ಕೆಲಸಗಳು ಮಾಡ್ಕೊಂಡು ಬರೆದಿದ್ದು. 15 ದಿನ ಸ್ಕ್ರಿಪ್ಟ್ ಬರೆದಾದ್ಮೇಲೆ ನಮ್ಮ ಟೀಮ್ನವರೆಲ್ಲರೂ ಕೂರಿಸ್ಕೊಂಡು ಓದಿದೆ ಒಂದು ಸಲ. ಇಲ್ಲ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಒಂದು ಸ್ವಲ್ಪ ಬೇರೆ ಕ್ಲೈಮ್ಯಾಕ್ಸ್ ಅಂತ ಇನ್ನೂ ಬರೆದಿರಲಿಲ್ಲ, ಅದು ಸ್ವಲ್ಪ ಜಬರ್ದಸ್ತಾಗಿರಬೇಕಾಗತ್ತೆ ಅಂತ. ಇದು ಆ್ಯಕ್ಚುಲಿ ನಾನು ಕಾಶಿ ಹೆಚ್ಚು ಇಂಟ್ರ್ಯಾಕ್ಷನಲ್ಲಿ ಇದನ್ನು ಡಿಸೈಡ್ ಮಾಡಿದ್ದು. ಒಂದು ಟೀಮಾಗಿ ನಾವು ಸಿನಿಮಾ ಮಾಡೋಣ, ನಮ್ಮದೊಂದು ದುಡ್ಡು ಹಾಕ್ಕೊಂಡು ಮಾಡೋಣ. ಇದೆಲ್ಲನೂ ಕಲಾಕ್ಷೇತ್ರದ ಮೆಟ್ಲ ಮೇಲೆ ಹುಟ್ಟಿದ್ದಿದ್ದು ಉಲ್ಟಾ ಪಲ್ಟಾ. ಯಾವ ಮನೇನೋ ಯಾವಕ್ಕವ್ರು ಹಿಂಗಂದ್ರೆ ಹೆಂಗಣ್ಣ ಅಕ್ಕವರು ಪ್ರತಿದಿನ ಪ್ರತಿ ಸಾಯಂಕಾಲ ಅಲ್ಲಿ ಹೋಗೋದು, ಕೂತ್ಕೊಳ್ಳೋದು, ಅಲ್ಲಿ ನಾಟಕ ಇದ್ದರೆ ನಾಟಕ ನೋಡ್ಬೇಕನ್ಸಿದ್ರೆ ನೋಡೋದು, ಇಲ್ಲದೆ ಟೀ ಕುಡಿಯೋದು, ಹರಟೆ ಹೊಡಿಯೋದು. ಅಲ್ಲಿಂದ ಕಾಶಿನೂ ಇಲ್ಲೇ ಇತ್ತು, ಮನೆ ಹತ್ತಿರ ಒಟ್ಟಿಗೆ ಬರ್ತಿದ್ವಿ. ಸೊ ಮಾಡೋದು ಅಂತ ತೀರ್ಮಾನ ಆಯಿತು. ಇಷ್ಟೆಲ್ಲ ಆಯಿತು.
ಸೊ ಆಮೇಲೆ ಯಾರು ಇದಕ್ಕೆ ಹೀರೋ? ಸೊ ಒಂದು ಸ್ವಲ್ಪ ಮುಂಚೆ ಆಗಿದ್ರೆ ಇದಕ್ಕೆ ಐಡಿಯಲ್ ಅನಂತ್ ನಾಗ್ ಅಂತ. ಬಟ್ ಅನಂತ್ ನಾಗ್ ಈಗ ಆ ಏಜ್ ಬ್ರ್ಯಾಕೆಟಿಂದ ಹೊರಗೆ ಬಂದಾಯಿತು. ಆಲ್ಟರ್ನೇಟಿವ್ ಯಾರು ಅಂತಂದರೆ ರಮೇಶ್ ಅಂತೀವಿ. ಅವಾಗ ಇನ್ನೂ ರಮೇಶ್ ಕನ್ನಡ ಸಿನಿಮಾಗೆ ವಾಪಸ್ ಬಂದು ಸೆಟ್ಲ್ ಆಗಿರಲಿಲ್ಲ, ಇನ್ನೂ ಹೆಚ್ಚಾಗಿ ಮೆಡ್ರಾಸ್ನಲ್ಲೇ ಇರ್ತಿದ್ರು ಅವರು. ಬಟ್ ಆಗ ಬರೋಕ್ಕೆ ಟ್ರೈ ಮಾಡ್ತಾಯಿದ್ರು, ಇಲ್ಲೇ ಬಂದ್ಬಿಡ್ಬೇಕು ಅಂತಿದ್ದೀನಿ ಅಂತ ನಾವು ಮೀಟ್ ಮಾಡಿದಾಗ ಹೇಳಿದರು ಅವರು. ಅವ್ರನ್ನ ಮೀಟ್ ಮಾಡಿ ನೀವು ಮಾಡಬೇಕು ಈ ಫಿಲ್ಮ್ ಮಾಡೋಣ ಅಂದರು. ಆ್ಯಕ್ಚುಲಿ ಅವ್ರು ಒಪ್ಕೊಂಡಾದ್ಮೇಲೆ 1 ವರ್ಷ ಆದಮೇಲೆ ನಾವು ಆ ಸಿನಿಮಾ ಮಾಡಿದ್ದು. ಮಾಡಿ ಅದೇನೇನು ಆಯಿತು ಅದು ಮುಂದುವರಿಲಿಲ್ಲ. ಆಮೇಲೆ ಕೊನೆಗೆ ಓಕೆ ಫೈನಲಿ ಮಾಡೇ ಬಿಡೋದು ಅಂತ ತೀರ್ಮಾನ ಆದಾಗ ಮತ್ತೆ ಹೋದ್ವಿ ಅವ್ರ ಹತ್ರ. ಮತ್ತು ಈಗೇನಾದ್ರು ಇಲ್ಲ ಅಂದ್ಬಿಟ್ರೆ ಏನು ಮಾಡೋದು? ಅಯ್ಯೋ ಸದ್ಯ ಇನ್ನೂ ನನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ರಲ್ಲ ಮಾಡೋಣ ಅಂತ. ಅಷ್ಟೊತ್ತಿಗೆ ಒಂದು ಕಾಲು ಆಲೆ ಇಲ್ಲಿ ಇಟ್ಟಿದ್ರು ಅವರು. ಬಟ್ ಬೈ ದ ಟೈಮ್ ಇಟ್ ವಾಸ್ ರಿಲೀಸ್ ಹಿ ವಾಸ್ ಎ ಬಿಗ್ ಹೀರೋ, ಅಂದರೆ ಸ್ಟಾರ್ ಆಗಿಬಿಟ್ಟಿದ್ರು ಅಷ್ಟೊತ್ತಿಗಾಲೆ. ದಟ್ ನಮಗೆ ಅಡ್ವಾಂಟೇಜ್ ಆಯ್ತದು. ಸೊ ಆ ಸಿನಿಮಾ ಹಾಗೆ ಶುರುವಾಯಿತು. ನಾನಾ ಹೋರಾಟಗಳನ್ನು ಮಾಡಿ ಆ ಸಿನಿಮಾ ಕಂಪ್ಲೀಟ್ ಮಾಡಿದ್ವಿ. ಅಷ್ಟೇಯ, ನಾನು ಸ್ವಲ್ಪ ಯಾಮಾರಿದ್ರು ಇವತ್ತು ನನ್ನ ಶೀಲನೆ ಹೊಂಟೋಗೋದು. ಎದ್ದೇಳಿ ಮೊದಲು ಓಡೋಗಣ. ಆ ಹೋರಾಟನ ಹೇಳ್ಬೇಕಾಗಿರೋದು ನೀವೀಗ. ಹೋರಾಟ ಅಂತ ಹೇಳಿ ಹೋರಾಟದಲ್ಲಿ ಅಲ್ಲ, ಅದರಲ್ಲಿ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ, ಎರಡು ಹೇಳಿ. ಎರಡೂ ಹೇಳೋಕ್ಕಾಗಲ್ಲ. ಮೇಕಿಂಗ್ ಇದೆಯಲ್ಲ ಸರ್, ಹಾಂ, ದಟ್ಸ್ ವಾಟ್ ವಿ ನೀಡ್. ಮೇಕಿಂಗ್ ಅಂದರೆ ಮೇಕಿಂಗ್ನಲ್ಲಿ ನಮಗೆ ಅದರಲ್ಲಿ ಏನು ದೊಡ್ಡ ಚಾಲೆಂಜಿಂಗ್ ಅನ್ನುವಂಥದ್ದು ಏನಿಲ್ಲ ಮೇಕಿಂಗ್ನಲ್ಲಿ. ಸ್ಕ್ರಿಪ್ಟಲ್ಲಿ ಎಲ್ಲನೂ ರೆಡಿ ಇದೆ. ಏನು ಅವರ ಪರ್ಫಾರ್ಮೆನ್ಸ್ಗಳನ್ನ ಟೋನ್ ಅಪ್ ಮಾಡಬೇಕು. ಈಗ 2 ಕ್ಯಾರೆಕ್ಟರ್ಗಳಿದೆ, ಆಮೇಲೆ ಅವ್ರ ಕಾಸ್ಟ್ಯೂಮು ಒಂದೇ. ಸೊ ಹಾಗಾಗಿ ಡಿಫ್ರೆನ್ಷಿಯೇಟ್ ಮಾಡೋದು ಹೆಂಗೆ? ಆ ಕ್ಯಾರೆಕ್ಟರೈಸೇಷನಲ್ಲೇ ಡಿಫ್ರೆನ್ಷಿಯೇಟ್ ಮಾಡಬೇಕು. ಒಬ್ಬ ಬಬ್ಲಿ ಆದಂಥ ರಮೇಶು, ಇನ್ನೊಬ್ಬ ಒಂದು ಸ್ವಲ್ಪ ಸಂಸಾರದ ಭಾರದಲ್ಲಿ ನಲುಗೋಗಿರುವಂಥ ರಮೇಶು, ಊರಿಗೆ ದೊಡ್ಡ ಮನುಷ್ಯ. ಈಗ ಇಬ್ಬರು ಕಾಶಿ ಇದ್ದಾರೆ, ಇಬ್ಬರು ಇನ್ನೋಸೆಂಟ್ಗಳೇ. ಆದರೆ ಒಬ್ಬ ಸ್ವಲ್ಪ ತುಂಟ ಇನ್ನೋಸೆಂಟು, ಇನ್ನೊಬ್ಬ ಅಳುಬುರ್ಕ ಇನ್ನೋಸೆಂಟು. ಈ ಥರದ ಕ್ಯಾರೆಕ್ಟರ್ ಡಿಫ್ರೆನ್ಸಿಯೇಷನ್, ಕ್ಯಾರೆಕ್ಟರಿಸ್ಟಿಕ್ಸ್ ಅದನ್ನು ಡಿಫೈನ್ ಮಾಡ್ತಾನೆ ಇದನ್ನು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಮಾಡಿದ್ದಷ್ಟೆ. ಅದು ಬಿಟ್ಟರೆ ಇಲ್ಲದೇ ಇದ್ದರೆ ಬಹಳ ಕಷ್ಟಪಟ್ಟು ಶೂಟ್ ಮಾಡೋಂಥ ಸೀನ್ ಏನೂ ಇಲ್ಲ, ಅದರಲ್ಲಿ ಏನೂ ಇಲ್ಲ, ಎಲ್ಲ ಸಿಂಪಲ್ ಆಗಿದೆ. ಆಮೇಲೆ ನಮ್ಮ ಕೈಲಿ ಇದ್ದಿದ್ದು ದುಡ್ಡು ಕಮ್ಮಿನೇ. ಸೊ ನಾವು ಹೆಚ್ಚಾಗಿ ಆಸೆ ಪಡೋಂಗೂ ಇಲ್ಲ. ನಮ್ಮ ಡಿಸ್ಟ್ರಿಬ್ಯೂಟ್ರು ಫೈನಾನ್ಸಿಯರು ಹೌದು, ಅವರು KR ಪ್ರಭು. ನೀವು ಇದಕ್ಕೆಲ್ಲ ಡಬಲ್ ಆ್ಯಕ್ಟಿಂಗ್ ಎಲ್ಲ ಅವ್ರಿಗೆ ಡಬಲ್ ಆ್ಯಕ್ಟಿಂಗ್ ಅಂತಲೇ ಹೇಳಿರಲಿಲ್ಲ ನಾವು ಬಿಗಿನಿಂಗಲ್ಲಿ. ಕೊನೆಯಲ್ಲಿ ಗೊತ್ತಾಯಿತು, ನೀವು ಅದಕ್ಕೆಲ್ಲ ಗ್ರಾಫಿಕ್ಸ್ ಮಾಡಲ್ವ ಅಂದರು ಅವರು. ಅಷ್ಟೊಂದು ದುಡ್ಡು ಎಲ್ಲಿದೆ ಸರ್ ಅಂದ್ವಿ ನಾವು. ಸೊ ಬರೀ ಮಾಸ್ಕ್ ಮಾಡಿಕೊಂಡು ಅಷ್ಟರಲ್ಲೇ ಅದನ್ನು ಶೂಟ್ ಮಾಡಬೇಕಾಗಿತ್ತು. ಸೊ ಮೇಕಿಂಗ್ನಲ್ಲಿ ಚಾಲೆಂಜ್ ಅನ್ನುವಂಥದ್ದಲ್ಲ, ನಮ್ಮ ಹತ್ರ ದುಡ್ಡಿರಲಿಲ್ಲ ಅನ್ನೋದು ಚಾಲೆಂಜ್ ಅಷ್ಟೇ. ಯಾಕಂದ್ರೆ ದಿನ ಏನೋ ಮಾಡಿ ಒಂದು ಸ್ವಲ್ಪ ದುಡ್ಡು ಹಂಚ್ಬೇಕಾಗೋದು. ಹೋಗಲಿ ಬೆಂಗಳೂರಿನಲ್ಲಿ ಒಂದಷ್ಟು ದಿನ ಮಾಡಿದ್ವಿ ನಾವು. ಮನೆ ಅಂತ ಏನು ಶೂಟ್ ಮಾಡಿದ್ವಿ ಅದು ಬೆಂಗಳೂರಿನಲ್ಲಿ ಮಾಡಿದ್ದದು. ದೇವರಾಜ್ ಮನೆ, ಹಾಂ, ಅದು ಬೆಂಗಳೂರಿನಲ್ಲಿ ಬನಶಂಕರಿನಲ್ಲಿರೋ ಮನೆ, ಅದು ಕೊಪ್ಪದಲ್ಲಿಲ್ಲ. ಅದು ಉಳಿದಿದ್ದೆಲ್ಲನೂ ಕೊಪ್ಪದಲ್ಲಿ ಮಾಡಿ, ಕೊಪ್ಪ 1-2 ದಿನ ತೀರ್ಥಹಳ್ಳಿ ಆ ಸುತ್ತಮುತ್ತ ಮಾಡಿದ್ವಿ ನಾವು. ಇಲ್ಲಿದ್ದಾಗ ಏನು ಮಾಡ್ಬೋದು, ಏನೋ ಮಾಡಿ ಯಾರನ್ನ ಹಿಡಿದು ಒಂಚೂರು ಬಂದು ಒಂದಷ್ಟು ದುಡ್ಡು ಕೊಟ್ಟೋಗು ಅಂತ ಹೇಳ್ಬೋದು. ಅಲ್ಲೆಲ್ಲೋ ಹೋಗಿ ಕೂತ್ಕೊಂಡು ಎಲ್ಲಿಂದ ಹೊಂಚೋದು? ಆ ಥರದ ಪ್ರಾಬ್ಲಮ್ಗಳಾಯಿತು ಒಂದು. ಇನ್ನೊಂದು, ಈ 7 ಜನ ಕೊನೆಗೆ ಪ್ರೊಡ್ಯೂಸರ್, 9 ಜನ ಅಂತ ಹೊರಟಿದ್ದು, ಕೊನೆಗೆ 7 ಜನ ಅಷ್ಟೇ ಪ್ರೊಡ್ಯೂಸರ್ಗಳು ಅಂತ ಉಳ್ಕೊಂಡಿದ್ದು. ಎಲ್ಲರ ಹತ್ರನೂ ಏನು ಯಥೇಚ್ಛವಾಗಿ ದುಡ್ಡೇನಿಲ್ಲ. ಆಮೇಲೆ 7 ಜನರ ಮಧ್ಯೆ ಮನಸ್ತಾಪಗಳು ಶುರುವಾಗೋಯ್ತು. ದಿಸ್ ಬಿಕೇಮ್ ದ ಬಿಗ್ಗೆಸ್ಟ್ ಚಾಲೆಂಜ್. ಅದನ್ನು ಏನು ಯಾರು ಸರಿ ಯಾರು ತಪ್ಪು ಅಂತ ಮಾತಾಡ್ತಾ ಕೂತ್ಕೊಳ್ಳೋದ್ರೆ ಅರ್ಥನೇ ಇಲ್ಲ. ಅದು ಎಲ್ಲರದ್ದು ತಪ್ಪು ಅಂತ ಹೇಳ್ಬೇಕಾಗತ್ತೆ. ಬಟ್ ಹ್ಯಾಂಡ್ಲ್ ಮಾಡೋದು ಹೆಂಗೆ? ಹಣಕಾಸಿಂದ ಹೆಂಗೆ ಬರುತ್ತೆ ಪ್ರಶ್ನೆ? ಯಾರ ಹತ್ರ ದುಡ್ಡೇ ಇಲ್ವಲ್ಲ. ಮತ್ತು ಮನಸ್ತಾಪ ಏನು? ಈಗೋಗಳಷ್ಟೇ, ಪ್ರತಿಷ್ಠೆಗಳಷ್ಟೇ, ಇನ್ನೇನೂ ಇಲ್ಲ. ನಾನು ಅದ್ರ ಡೀಟೇಲ್ಸ್ಗೆ ಹೋಗಲ್ಲ, ಅದು ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಹೋಗೋದು ಒಳ್ಳೇದು ಅಲ್ಲ, ಬಿಟ್ಬಿಡಿ, ಅಲ್ಲಿಗೆ ಆಗೋಗಿದೆ. ಬಟ್ ಏನಾಯಿತು ಅಂತಂದರೆ ಇಟ್ ಪುಟ್ ಎಕ್ಸ್ಟ್ರಾ ಸ್ಟ್ರೆಸ್ ಆನ್ ಮೀ, ಸ್ಟ್ರೈನ್ ಆನ್ ಮೀ. ಒಂದು ದುಡ್ಡಿಲ್ಲ, ಇನ್ನೊಂದು ಇವನ್ನೂ ಹ್ಯಾಂಡ್ಲ್ ಮಾಡಬೇಕು. ಯಾರೋ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಕ್ಕೆ ನಾನು ಬರಲ್ಲ ಇವತ್ತು ಅಂತ ಹೋಗ್ತಾನೆ. ಸೊ ಈ ಥರದ್ದೆಲ್ಲನೇ ಹ್ಯಾಂಡ್ಲ್ ಮಾಡ್ಕೊಂಡು ಕೊನೆಗೆ ನಾವು ಒಂದಿನ ಇಲ್ಲಿ ಬೆಂಗಳೂರಿನಲ್ಲಿ ಶೂಟಿಂಗ್ ಒಂದು ಬ್ಯಾಲೆನ್ಸ್ ಉಳಿದಿತ್ತು. ಅದು ಬಿಟ್ಟರೆ ಅಲ್ಲಿ ಕೆಮ್ಮಣ್ಣಗುಂಡಿಲಿ ನಾವು ಲಾಸ್ಟ್ ಡೇ ಅಲ್ಲಿ ಶೂಟ್ ಮಾಡಿದ್ದು. ಅಲ್ಲಿ ಮಾಡುವಾಗ ರಮೇಶ್ ಹೇಳಿದರು ಅವತ್ತು ಲಾಸ್ಟ್ ಡೇ, ನೀವಲ್ಲದೆ ಇದ್ದರೆ ಇದು ಕಂಪ್ಲೀಟ್ ಆಗ್ತಿರಲಿಲ್ಲ ನನಗೆ. ಅಂದರೆ ಇಷ್ಟು ಪೇಷನ್ಸ್ ಬೇರೆ ಯಾರಿಗೂ ಇರೋಲ್ಲ, ನೀವು ಮಾಡಿದ್ರಪ್ಪ ಹೇಗೋ ಅಂದರು ಅವರು. ಅದುವರೆಗೆ ಒಂದು ಮಾತು ಹೇಳಿರಲಿಲ್ಲ ಅವರು. ಕಂಡಿದ್ರೆ ಎಲ್ಲ ನೋಡ್ತಿದ್ರು, ಅವ್ರಿಗೆ ಒಂದು ಮಾತು ಹೇಳಿಲ್ಲ. ಮಾಡಿದ್ವಿ, ಬಂದ್ವಿ. ಇಲ್ಲಿ ಕೊನೆಗೂ ಇನ್ನೊಂದು ದಿನ ಒಂದು ಹೊರಗಡೆ ಒಂಚೂರು ಶೂಟಿಂಗ್ ಇತ್ತು, ಅದು ಮುಗಿಸ್ಕೊಂಡು ಕಂಠೀರವ ಸ್ಟುಡಿಯೋದಲ್ಲಿ ಅದನ್ನು ಕುಂಬಳಕಾಯಿ ಹೊಡೆಯೋದು ಅಂತ ಆಯ್ತು. ಅಲ್ಲಿಗೆ ಆಯಿತು, ರಿಲೀಸ್ ಆಯಿತು. ರೆಸ್ಟ್ ಈಸ್ ಹಿಸ್ಟ್ರಿ ಆ್ಯಸ್ ದೆ ಸೇ. ಇಲ್ಲ, ದಟ್ಸ್ ಎ ವೆರಿ ಸೆಲೆಬ್ರೇಟೆಡ್ ಪ್ಲೇ. ಕಾಮಿಡಿ ಆಫ್ ಎರರ್ಸ್ ಇದೆಯಲ್ಲ, ಇದುವರೆಗೆ ಜಗತ್ತಿನಲ್ಲಿ ಡಬಲ್ ಆ್ಯಕ್ಟಿಂಗ್ ಅಂತ ಹೇಳ್ಕೊಂಡು ಎಷ್ಟು ಸಿನಿಮಾಗಳು ನಾಟಕಗಳು ಬಂದಿದ್ದಾವೋ ಎಲ್ಲದಕ್ಕೂ ಮೂಲ ಪ್ರೇರಣೆ ಅದೇ. ಅದ್ರ ಮೇಲೇ ಎಲ್ಲ ಮಿಸ್ಟೇಕನ್ ಐಡೆಂಟಿಟಿಯನ್ನು ಆ ಕಾನ್ಸೆಪ್ಟೇ ಬಂದಿದ್ದೆ ಅದರಿಂದ. ಸೊ ಇಟ್ಸ್ ವೆರಿ ವೆಲ್ ನೋನ್. ಅದು ಸುಮಾರು ಭಾಷೆಗಳಲ್ಲಿ ಬಂದಿದೆ. ಅದು ನಮಗಿಂತ ಮುಂಚೆ ಹಿಂದಿನಲ್ಲಿ ಅಂಗೂರ್ ಮಾಡಿದ್ದಾರೆ ಗುಲ್ಜಾರ್. ಸೊ ಅದು ಅಷ್ಟು ಖುಷಿ ಕೊಡೋಂಥ ಆ ಸ್ಕ್ರಿಪ್ಟ್ ಬರೆಯೋ ಟೈಮ್ನಲ್ಲಿ ಆ ನಾಟಕನ ನಾನು 7 ಸಲ ಓದಿದೆ, ಒರಿಜಿನಲ್ ಪ್ಲೇನ. 7 ಸಲ ಫ್ರೆಶ್ ಅಂತಲೇ ಅನಿಸ್ತು ನನಗೆ. ಅಂದರೆ 2ನೇ ಸಲ ಓದ್ತಿದ್ದೀನಿ, 3ನೇ ಸಲ ಓದ್ತಿದ್ದೀನಿ ಅನಿಸ್ಲೇ ಇಲ್ಲ.
ಅವಾಗ ಮತ್ತೆ ಹೊಸದೇ ಇದು ಅನ್ನೋ ಥರನೇ ನನಗೆ ಅಷ್ಟು ಎಂಜಾಯ್ ಮಾಡಿದ್ದೀನಿ ಅದನ್ನು. ಸೊ ನನಗಿಷ್ಟು ಸಂತೋಷ ಕೊಡೋದಾದರೆ ಇದು ಖಂಡಿತ ಜನಕ್ಕೆ ಸಂತೋಷ ಕೊಡುತ್ತೆ ಅಂತ. ಅದನ್ನೇನು ಅದನ್ನು ಕನ್ನಡೈಸ್ ಮಾಡಬೇಕು. ಇಲ್ಲಿಯ ವಾತಾವರಣ, ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಕ್ಯಾರೆಕ್ಟರ್ಗಳು. ಸೊ ಇಲ್ಲಿರೋರು ನಮ್ಮ ಕಣ್ಣೆದುರು ಕಾಣುವಂಥ ಕ್ಯಾರೆಕ್ಟರ್ಗಳೇ ಇದು ಬರ್ತಾರೆ ಅದರಲ್ಲಿ, ಉಲ್ಟಾ ಪಲ್ಟಾದಲ್ಲಿ. ಬರೀ ಹೆಸರುಗಳಷ್ಟೇ ಅಲ್ಲ, ಅವ್ರ ಬಿಹೇವಿಯರ್ ಎಲ್ಲ ಅವ್ರ ಕನ್ನಡದ ಫ್ಯಾಮಿಲಿಗಳಿಂದ ಬಂದವರು ಅಂತಲೇ ಅನಿಸುತ್ತೆ. ಆಮೇಲೆ ಆ ಲೊಕೇಶನ್, ರಘು ಹೇಳಿದ್ರು ಅದನ್ನ, ನೀವು ಬೆಸ್ಟು ನಿಮ್ಮ ಕ್ಯಾರೆಕ್ಟರ್ಗಳು ಮತ್ತು ಲೊಕೇಶನ್, ಅದರಲ್ಲೇ ನೀವು ಶೇಕ್ಸ್ಪಿಯರ್ನೇ ಮರೆಸ್ಬಿಟ್ರಿ ನಮಗೆ ಅಂತ ಅಂದರು ರಂಗಾಯಣ ರಘು. ಸೊ ಕೊಪ್ಪ ನಮ್ಮ ಮಲೆನಾಡಿನ ಪ್ರದೇಶ, ಅದು ನಮ್ಮ ಕ್ಯಾರೆಕ್ಟರ್ಗಳು ಈ ಥರದಿದ್ದಾಗಿ ಅದು ನಮ್ಮದು ಅಂತ ಅನ್ಸೋದಕ್ಕೆ ಭಾಳ ಹತ್ತಿರ ಆಗುತ್ತೆ. ಒಂದು ಎರಡನೇದು ಅದರ ಕಾಮಿಡಿ ಈಸ್ ಆಲ್ವೇಸ್ ಫ್ರೆಶ್. ಅದಕ್ಕೆ ಎಕ್ಸ್ಪೈರಿ ಡೇಟೇ ಇಲ್ಲ. ನಾನು ಹೇಳೋದು ಅದನ್ನೇ, ಕಾಮಿಡಿ ಅಂದರೆ ಅದಕ್ಕೆ ಎಕ್ಸ್ಪೈರಿ ಡೇಟ್ ಇರಲ್ಲ. ಸೊ ಈಗ 23 ವರ್ಷ ಆಯ್ತು ರಿಲೀಸ್ ಆಗಿ, ಇವತ್ತು ತೋರಿಸಿದ್ರೆ ಇವತ್ತು ರಿಲೀಸ್ ಆಗಿದೆ ಅನ್ನೋ ಥರನೇ ಜನ ನೋಡ್ತಾರೆ. ಈಗಲೂ ಚಾನಲ್ಗಳಲ್ಲಿ ಬರುತ್ತೆ, ಈಗಲೂ ಚಾನಲ್ಗಳನ್ನು ಯಾರೋ ಒಬ್ಬರು ಇಬ್ಬರು ನನಗೆ ಫೋನ್ ಮಾಡ್ತಾರೆ, ಇವಾಗ ನೋಡಿದೆ ನಾನು, ನೆನ್ನೆ ನೋಡಿದೆ ಅಂತ. ಇದೆ, ಯೂಟ್ಯೂಬಲ್ಲೂ ಇದೆ, ಎಲ್ಲ ಕಡೆ ಇದೆ, ಊಟ್ನಲ್ಲಿದೆ. ಸೊ ಕಾಮಿಡಿ ಆದ್ದರಿಂದ ಗೆದ್ವಿ ನಾವು. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.